गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವ ಬೋಧೆ ಇದರಲ್ಲಿ 12ನೆಯ ಸೂತ್ರದ ಕೆಲವು ನುಡಿಗಳನ್ನು ಹೇಳಬೇಕಾಗ್ತದೆ. ಇಲ್ಲಿ ಹಲವಾರು ವಿಚಾರಗಳನ್ನು ಅವರು ಹೇಳ್ತಾ ಬರ್ತಾ ಇದ್ದಾರೆ. ಜಗವಿದು ಪುಸಿಯಾಗಿ ಪರಮಾನುಭವದೆ 3ನೇ ಸಂಧಿ 12ನೇ ಸೂತ್ರ. ಜಗವಿದು ಪುಸಿಯಾಗಿ ಕಾಣ್ಬನು ಉರೇ ಪುಸಿ ಬಗೆಯದರಿಂದೆ ಸರ್ವವು ಪುಸಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಅವರು. ಯಾಕಂದ್ರೆ ಈ ಜಗತ್ತು ಹೆಂಗೈತೆ ಅಂದ್ರೆ ಜಡದಿಂದ ಕೂಡ್ಯದ, ಮತ್ತು ದೃಶ್ಯವಾಗಿರುವಂಥದ್ದು, ಇದು ಸುಳ್ಳಾಗಿರುವಂಥದ್ದು. ಅದನ್ನು ಕಾಣುವಂಥ ದ್ರಷ್ಟ ಕೂಡ ಹೆಂಗದನ, ಅದನ್ನು ಸುಳ್ಳಾಗಿರುವಂಥವನು. ಅದರಿಂದ ಈ ಲೋಕತ್ರಯಗಳು ಅಥವಾ ಈ ಜಾಗ್ರ, ಸ್ವಪ್ನ, ಸುಸುಪ್ತಿ 3 ಅವಸ್ಥೆಗಳು ಇವೆಲ್ಲವೂ ಸುಳ್ಳಾಗಿರುವಂಥದ್ದು. ಯಾಕಂತಂದ್ರೆ ಈ 3 ಕಾಲದಲ್ಲಿ ಜಗತ್ತೈತೆ ಏನಂದ್ರೆ ಇಲ್ಲ, ಈ ಜಗವಿದೆ. ಯಾಕಂದ್ರೆ ಯಾವ ರೀತಿ ಅಂದರೆ ಒಂದು ಜಾಗ್ರದಲ್ಲಿ ತೋರ್ದಂಗೆ ಆಗ್ತದೆ ಹೊರ್ತ ಈ ವಿಚಾರ ಮಾಡಿದ್ರೆ 3 ಕಾಲದಲ್ಲಿ ಇಲ್ಲದ್ದಿದು. ನಿದ್ರೆಯಲ್ಲಿ ಯಾಕಂತಂದ್ರೆ ನಿದ್ರೆಯಲ್ಲಿ ನೀನಿರ್ತಿದೆ, ಆದರೆ ಈ ಜಗತ್ತಿರಂಗಿಲ್ಲ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾರೆ. ಇಲ್ಲಿ ಮತ್ತೆ ನಮಗೆ 4ನೇ ನುಡಿಯಿಂದ ಇವಾಗ ಹೇಳಬೇಕಾಗ್ತದೆ. ಹಿಂದಿನ ವಿಚಾರದಲ್ಲಿ ಕೂಡ ಭಾಳಷ್ಟು ವಿಶೇಷವಾಗಿ ಹೇಳಿದರು. ಇಂದಿನ ಒಂದು 3ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಎಂದು ಮಿಲ್ಲದ ಜಗವನ್ನು ನಿಜವೆಂದು ನೀನಿಂದು ಬಗೆದ ಬಗೆಯದು ತಾನು ಅಂದವಲ್ಲದೆ ಪುಸಿಯಾಗಿ ಪೋಪುದು ತಿಳಿದಂದು ನೀನದಕ್ಕೆ ಸಾಕ್ಷಿಕನಲ್ತೆ ಅಂತ ಹೇಳುತ್ತಾರೆ ಅವರು. ಯಾಕಂದ್ರೆ ವಿಚಾರ ಮಾಡಿದ್ರೆ ಎಂದೂ ಇಲ್ಲದ ಜಗತ್ತು ಇಲ್ಲವೇ ಇಲ್ಲ. ಇಂಥ ಇಲ್ಲದ ಜಗವನ್ನು ನಿಜವೆಂದು ನೀನು ನಂಬಿದರೆ, ಭಾವಿಸಿದರೆ, ಸತ್ಯ ಅಂತ ತಿಳ್ಕೊಂಡ್ರೆ ಅದು ಕಲ್ಪನೆಯಲ್ಲದೆ ಸ್ವರೂಪತಃ ಇರಲಾರ್ದು, ಅದು ಇರದೇ ಇರುವಂಥದ್ದು. ನೀನು ಯಥಾರ್ಥವಾಗಿ ತಿಳಿದ ತಕ್ಷಣ ಇದು ಸುಳ್ಳಾಗಿ ಹೋಗ್ತದೆ. ಆದರೆ ಇದರ ಒಂದು ಅಭಾವ ಕೂಡ ನೀನೇ ತಿಳಿತಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಜಗತ್ತಿನ ಅಭಾವ ಕೂಡ ತಿಳಿಯುವಂಥವನು ನೀನೇ. ಅದಕ್ಕೆ ಈ ರೀತಿಯಾಗಿ ಅವರು ಹೇಳ್ತಾರೆ. ಮತ್ತು ಈ ಜಗತ್ತು 4ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಹೆಂಗೆ ತೋರ್ದಂಗೆ ಆಗ್ತದಲ್ಲ ಅಂತ ಇಲ್ಲಿ ಹೇಳಿದ್ರು ಕೂಡ ಅಜ್ಞಾನದಿಂದ. ಈ ಅಜ್ಞಾನ ಭಾವನ ಮೂಲಕ ಈ ಜಗತ್ತು ತೋರ್ತದ ಅಂತ ಹೇಳ್ತಾರೆ ಅವರು. ಅದು ಅಜ್ಞಾನದ ಮೂಲಕ ಈ ಜಗತ್ತು ತೋರ್ತದೆ. ಹೆಂಗೆ 4ನೇ ನುಡಿಯಲ್ಲಿ ಹೇಳ್ತಾರೆ, ಜಗವಿದು ದಿಟವೆಂಬ ಬಗೆಯದೆ ಜೀವಾತ್ಮ ಜಗವಿದೆಲ್ಲವೂ ನೋಡೆ ಪುಸಿ ಎಂಬ ಬಗೆಯ ಅಂತರಾತ್ಮನು ಬಗೆ ತನ್ನೊಳಕೆಡೆ ತಾನೇ ಬಗೆಗೆ ಅಗೋಚರನಾದ ಪರಮಾತ್ಮ ಅಂತ ಹೇಳ್ತಾರೆ. ಜಗತ್ತು ದೀಟವೆಂಬಂತಂದ್ರೆ ಸತ್ಯ ಅನ್ನುವಂಗ, ಅಂದರೆ ಬಗೆಯಿಂದ ಅಂದರೆ ಭಾವನೆಯೇ. ನೋಡ್ರಿ, ಜಗತ್ತು ಸತ್ಯ ಆದ ಅನ್ನುವಂಥದ್ದು ಎಲ್ಲಿ ತೋರಕತ್ತದ ಅಂತಂದರೆ ನಿನ್ನ ಭಾವನೆಯ ಮೂಲಕ ತೋರಕತ್ತದ ಹೊರತಾಗಿ ಇದು ಸತ್ಯ ಅಲ್ಲ. ಯಾಕಂತಂದರೆ ಜಾಗ್ರ ಸ್ವಪ್ನ ಇವು ನಮ್ಗೆ ಅನುಭವಕ್ಕೆ ಬರ್ತಾವೆ. ಆದರೆ ಆ ಸ್ವಪ್ನದಲ್ಲಿ ಈ ಜಗತ್ತು ಐತೇನು ಅಂದರೆ ಇಲ್ಲ. ಯಾಕಂದ್ರೆ ನಿನ್ನ ಭಾವನೆಯಲ್ಲೇ ತೋರಿದಂಥ ಜಗತ್ತು ನಿನ್ನ ಭಾವನೆಯಲ್ಲೇ ಅಡಗ್ತದೆ, ಅಲ್ಲೇ ಅಡಗ್ತದೆ. ಮತ್ತು ಮಾಮೂಲಿ
ಇಂದ್ರಿಯಗಳವೆಲ್ಲ ಬಂದಾಗ ಅವಾಗ ಜಾಗ್ರತೆ ಮತ್ತು ತೋರ್ದಂಗೆ ಆಗ್ತದೆ. ಆದರೆ ಎಲ್ಲಿ ತೋರ್ತದೆ, ಎಲ್ಲಿ ಅಡಗ್ತದೆ ಅಂತಂದ್ರೆ ಅದು ನಿನ್ನಲ್ಲಿ ತೋರ್ತದೆ. ಹೆಂಗೆ? ನಿನ್ನ ಭಾವನೆಯ ಮೂಲಕ. ಅದಕ್ಕೆ ಈ ರೀತಿಯಾಗಿ ವಿಚಾರ ಮಾಡಿದ್ರೆ ಇದೆಲ್ಲ ಸುಳ್ಳೈತೆ. ಯಾಕಂದರೆ ಅಜ್ಞಾನದಿಂದ ಜಗತ್ತು ಸತ್ಯ ಅನ್ನುವಂಥ ಭಾವನೆಯಿಂದ ಯಾವಾಗ ಕೂಡಿರ್ತಾನೆ ಆತ ಜೀವಾತ್ಮ ಅಂತ ಅನಿಸ್ಕೊಳುತ್ತೆ ನೋಡ್ರಿ. ಯಾಕಂತಂದ್ರೆ ಜಗವಿದು ದಿಟವೆಂಬ ಬಗೆಯದೆ ಜೀವಾತ್ಮ. ಯಾವಾಗ ನಿನ್ನ ಭಾವನೆಯಲ್ಲಿ ತೋರಿದಂಥ ಜಗತ್ತು ಸತ್ಯ ಐತಪ್ಪ ಅಂತ ಹೇಳಿಬಿಟ್ಟು ಯಾವಾಗ ಆ ಭಾವ ಮಾಡ್ತಿದ್ದಿ, ಅದೇ ಸತ್ಯ ಅಂತ ತಿಳ್ಕೊಳ್ತಿದ್ದಿ, ಆ ಸಂದರ್ಭದಲ್ಲಿ ನೀನು ಜೀವಾತ್ಮನೇ. ಈ ರೀತಿ ತಿಳ್ಕೊಳ್ಳುವಂಥ ಜೀವಾತ್ಮ ಅಂತ ಹೆಸರು ಬರ್ತದೆ. ಮತ್ತು ಸದ್ಗುರುವಿಗೆ ಶರಣಾಗತನಾಗಿ ಇದೆಲ್ಲ ಜೀವ ಭಾವ ಇದ್ದಾಗ ಇಷ್ಟೆಲ್ಲ ನಡೆದಿದ್ದಾವ. ಈ ಸಂಸಾರ ಅನ್ನುವಂಥದ್ದು, ಈ ಜನನ ಮರಣ ಅನ್ನುವಂಥದ್ದಾಗಿರ್ಬೋದು, ಇಲ್ಲಿ ಪ್ರತಿಯೊಂದು ಈ ವ್ಯವಹಾರ, ಹೋಗುವಂಥದ್ದು, ಬರುವಂಥದ್ದು, ಮಾಡುವಂಥದ್ದು, ಈ ಜಗತ್ತು ಸತ್ಯ ಅನ್ನುವಂಥದ್ದು, ಇದೆಲ್ಲ ನಡೆದಂಥದ್ದು ಎಲ್ಲಿ ನಡೆದಂದ್ರೆ ನಿನ್ನ ಭಾವನೆಯ ಮೂಲಕ ನಡೆದದ. ವಿಚಾರ ಮಾಡಿದರೆ ಅದು ಸುಳ್ಳದ. ಆ ಸಂದರ್ಭದಲ್ಲಿ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಆತನಿಗೆ ಜೀವಾತ್ಮ ಅಂತ ಹೆಸರು ಬರ್ತದೆ. ಅಜ್ಞಾನದಿಂದ ಜಗತ್ತು ಸತ್ಯ ಅಂತ ತಿಳ್ಕೊಂಡಿದ್ದಾನೆ. ಆದರೆ ಜ್ಞಾನದಿಂದ ಜಗತ್ತು ಮಿಥ್ಯೆ ಅನ್ನುವಂಥ ಯಾವಾಗ ಸದ್ಗುರುವಿನ ಹತ್ರ ಕೂತ್ಕೊಂಡಾಗ ಅಲ್ಲಿ ಕೇಳ್ತಾ ಅಲ್ಲಿ ಜೀವ ಭಾವ ಹೋಗ್ತಾ ಇರಬೇಕಾದಾಗ ಆವಾಗ ಗೊತ್ತಾಗ್ತದೆ, ಸದ್ಗುರು ಹೇಳಿದಂಥ ವಾಕ್ಯದಿಂದ ಗೊತ್ತಾಗ್ತದೆ, ಈ ಜಗತ್ತಿನಲ್ಲಿ ನಡೆಯುವಂಥ ವ್ಯವಹಾರ ಎಲ್ಲ ಸುಳ್ಳದ. ಅಂದರೆ ನಮ್ಮ ಶರೀರವನ್ನು ಹಿಡ್ಕೊಂಡು ಜಗತ್ತು ಅಂತಂದಾಗ ನಾವು ಹೊರಗಡೆ ಹೋಗುವಂಥದ್ದೆಲ್ಲ. ಜಗತ್ತಂದಾಗ ಈ ಶರೀರ, ಇಂದ್ರಿಯಗಳು, ನಾವು ಮಾಡುವಂಥ ವ್ಯವಹಾರ, ಜನನ ಮರಣ, ಇದು ದೊಡ್ಡ ಸಂಸಾರ. ಸಂಸಾರ ಅಂದಾಗನೇ ಹೆಂಡತಿ ಮಕ್ಕಳು ಅಂತ ಹಿಂಗಲ್ಲ, ನಮ್ಮದೇ ದೊಡ್ಡ ಸಂಸಾರ. ಈ ಶರೀರ, ಇಂದ್ರಿಯಗಳು, ಈ ಶರೀರ ನಾನು ನನ್ನದು ಅನ್ನುವಂಥ ಅಹಂಕಾರ, ಮಮಕಾರ, ಇವೆಲ್ಲ ಏನಂದ್ರೆ ದೊಡ್ಡ ಸಂಸಾರ. ಯಾವಾಗ ಗುರು ಮುಖಾಂತರ ಇದನ್ನು ಕೇಳ್ತಾ ಹೋದಾಗ ಈ ಜ್ಞಾನದಿಂದ ಜಗತ್ತು ಸುಳ್ಳು ಐತೆ, ಮಿಥ್ಯೆ ಅನ್ನುವಂಥ ಭಾವನೆ ಯಾವಾಗ ಬರ್ತದ ಆವಾಗ ಏನಾಗ್ತದೆ, ಅಂತರಾತ್ಮ ಅಂತ ಹೆಸರು ಬರ್ತದೆ. ಜಗತ್ತು ಸುಳ್ಳು ಅನ್ನುವಂಥ ಭಾವನೆ ಬರ್ತದಲ್ಲ, ಆವಾಗ ಈತನೇ ಇದೇ ಜೀವಾತ್ಮ ಏನು ಅನ್ಸ್ಕೊಳ್ತಾನೆ, ಅವಾಗ ಅಂತರಾತ್ಮ ಅಂತ ಅನ್ಸ್ಕೊಳ್ತಾನೆ. ಬರ್ತಾ ಅದಕ್ಕೆ ಗುರು ಮುಖಾಂತರ ಕೇಳ್ತಾ ಹೋದಾಗ ಈ ಜಗತ್ತು ಸುಳ್ಳು ಐತಪ್ಪ, ಮಿಥ್ಯದಿಂದ ಕೂಡ್ಯದ ಅನ್ನುವಂಥ ಭಾವದಿಂದ ಕೂಡ್ಕೊಂಡಾದ್ರೆ ಅದಕ್ಕೆ ಏನು ಹೆಸರು ಬಂತು, ಅಂತರಾತ್ಮ ಅಂತ ಹೆಸರು ಬರ್ತದೆ. ಈ ಸತ್ಯ ಮಿಥ್ಯೆ, ಜಗತ್ತು ಸತ್ಯ ಅನ್ನುವಂಥದ್ದು ಮತ್ತು ಜಗತ್ತು ಮಿಥ್ಯೆ ಅನ್ನುವಂಥದ್ದು, ಇವೆರಡು ಭಾವ ಹೋಗ್ಬೇಕು, ಇವು ಕೂಡ ಉಳಿಬಾರ್ದು. ಆವಾಗ ಏನು ಹೆಸರು ಬಂತು, ಪರಮಾತ್ಮ ಅಂತ ಹೆಸರು ಬಂತು ನೋಡ್ರಿ. ಹೀಗೆ 3 ಅವತಾರಗಳು ನಮ್ಮಿಂದನೇ ನಡೆಯುವಂಥದ್ದು, ಜೀವಾತ್ಮ, ಅಂತರಾತ್ಮ, ಪರಮಾತ್ಮ. ಅದಕ್ಕೆ ಈ ರೀತಿಯಾಗಿ ಈ ಸತ್ಯ ಅನ್ನುವಂಥ ಭಾವ, ಜಗತ್ತು ಸತ್ಯ ಅನ್ನುವಂಥ ಭಾವ, ಜಗತ್ತು ಮಿಥ್ಯೆ ಅನ್ನುವಂಥ ಭಾವ ಎರಡೂ ನಾಶ ಆಗಬೇಕು, ಏನೂ ಇಲ್ಲ ಅಲ್ಲಿ. ಅದಕ್ಕೆ ಆ ಭಾವ ಹೋಗಿ ಏನು ತೋರದೆ ಇರ್ತದಲ್ಲ ಆ ಭಾವಕ್ಕೆ ಏನು ಹೇಳ್ತಾರೆ, ಪರಮಾತ್ಮ ಅಂತ ಹೆಸರು ಬರ್ತದ. ಅಂದರೆ ಈ ಜಗತ್ತು ಹೆಂಗಂದ್ರೆ ಭಾವನೆಯ ಮೂಲಕ ತೋರ್ತದ ಜಗತ್ತು ಅಂತ ಹೇಳಿದಾರ. ನಾವು ಸ್ವಲ್ಪ ವಿಚಾರಕ್ಕೂ ತಗೊಂಡು ಹೋದಾಗ ಏನಾಗ್ತದ ಅಂತಂದಾಗ ಕೆಲವು ಸಲ ನೋಡ್ರಿ, ನಮ್ಮ ಜಗತ್ತು ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣಿಸ್ತದಲ್ಲ. ಒಬ್ಬೊಬ್ಬರ ಭಾವನೆಗಳು ಹೆಂಗದಾವ, ಒಬ್ಬೊಬ್ಬರಿಗೆ ಏನಪ್ಪ ಈ ಜಗತ್ತು ಭಾಳ ದುಃಖದಿಂದ ಕೂಡ್ಯದಂತಾರ, ಒಬ್ಬರ ಜಗತ್ತು ಭಾಳ ಚಂದದಂತಾರ, ಆನಂದದಂತಾರ, ನಾನಾ ರೀತಿಯಿಂದ ತೋರ್ತದೆ. ಯಾಕಂದ್ರೆ ಅವರ ಭಾವನೆಗಳ ಮೂಲಕ ಈ ಜಗತ್ತು ತನ್ನಲ್ಲಿ ತೋರ್ತದೆ. ಯಥಾ ದೃಷ್ಟಿ ತಥಾ ಸೃಷ್ಟಿ. ಆತನ ದೃಷ್ಟಿ ಹೇಗಿರ್ತದೆ ಹಂಗೆ ಸೃಷ್ಟಿ ಕಾಣ್ತದೆ. ಹಾಗಾಗಿ ಇದು ಜಗತ್ತು ಹೆಂಗೆ ತೋರ್ತದಂದ್ರೆ ನಿನ್ನ ಭಾವನೆಯ ಮೂಲಕ ತೋರ್ತದೆ ಹೊರತು ನಿಜವಾಗಿ ಇಲ್ಲವೇ ಇಲ್ಲ. ಕಿಂತು ಅತ್ಯಂತ ಅಭಾವವಾಗಿರುವಂಥದ್ದು ಇಲ್ಲವೇ ಇಲ್ಲ. ವಿಚಾರ ಮಾಡಿದರೆ ಇಲ್ಲವೇ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. ಮತ್ತು ಜಗತ್ತು ಭಾವನೆಯಿಂದ ತೋರ್ತಂತ ಹೇಳುವುದು ಸರಿಯಲ್ಲ. ಯಾಕಂದರೆ ನಮಗೆ ಪ್ರತ್ಯಕ್ಷವಾಗಿ ತೋರ್ತದಂತ ಶಂಕೆ ಮಾಡಿದರೆ ನೀವು ಹೇಳಕತ್ತೀರಿ ಜಗತ್ತು ಭಾವನೆಯಿಂದ ತೋರ್ತಂತ ಹೇಳೋದು ಸರಿ ಅಲ್ಲಲ್ಲ. ಯಾಕಂದ್ರೆ ನಮಗೆ ಪ್ರತ್ಯಕ್ಷವಾಗಿ ತೋರಕತ್ತದ ಜಗತ್ತು, ಅದು ಹೆಂಗೆ ತೋರ್ತದ, ಮತ್ತು ಈ ಪ್ರತ್ಯಕ್ಷವಾಗಿ ತೋರ್ತು ಮತ್ತು ನೀವು ಸುಳ್ಳು ಅಂತ ಹೆಂಗೆ ಹೇಳ್ತೀರಿ ಗುರುಗಳೇ ಅಂತ ಶಂಕೆ ಮಾಡಿದರೆ
ಅದಕ್ಕೆ ಉತ್ತರ ಹೇಳ್ತಾರೆ, ಅದು ಅವಿಚಾರದಿಂದ ತೋರ್ತದ. ಅದಕ್ಕೆ ಇಲ್ಲಿ ಕೆಲವು ದೃಷ್ಟಾಂತಗಳನ್ನ ಕೊಟ್ಟು ಹೇಳ್ತಾರೆ. ಏನು ಹೇಳ್ತಾರೆ, ಹೆಂಗೆ ತೋರ್ತದ ಅನ್ನುವಂಥದಕ್ಕೆ ಏನು ಹೇಳ್ತಾರೆ, ಉಳ್ಳ ಮೃತ್ತಿಕೆಯೊಳಗಿಲ್ಲದ ದೇವತೆ ಉಳ್ಳಂತೆ ಮುಚ್ಚಿ ಮೋಹಿಸುವಂತೆ ಇಲ್ಲದ ತ್ರಿಜಗವು ಅದ್ವೈತ ಆತ್ಮನೊಳು ತೋರ್ಪದು ಉಳ್ಳಂತೆ ನೆರೆ ವಿಚಾರಿಸಲುಂಟೆ. 5ನೇ ನುಡಿಯಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಉಳ್ಳ ಮೃತ್ತಿಕೆ ಅಂದರೆ ಮಣ್ಣು. ಮಣ್ಣಿನಲ್ಲಿ ಮಣ್ಣಿನಲ್ಲಿ ಇಲ್ಲದೆ ಇರುವಂಥ ದೇವತೆಯ ಕಲ್ಪನೆ ಮಾಡುವಂಥದ್ದು. ಯಾವ ರೀತಿ ಅಂದರೆ ಅದೇ ರೀತಿ ಇಲ್ಲದೇ ಇರುವಂಥದ್ದು. ಆ ಮಣ್ಣಿನಲ್ಲಿ ದೇವತೆಗಳು ಇಲ್ಲವೇ ಇಲ್ಲ, ಆದರೂ ಕೂಡ ಅಲ್ಲಿ ದೇವತೆಯ ಒಂದು ಭಾವ ಬರುವಂಥದ್ದು. ಯಾಕಂದರೆ ಇರುವಂಥದ್ದು ಯಾವಾಗಲೂ ಮಣ್ಣೇ ಐತೆ. ಆ ಮಣ್ಣಿನಲ್ಲಿ ಎಂದೂ ಇಲ್ಲದ ಇರುವಂಥ ಗಣಪತಿ ವಿಗ್ರಹ ಮಾಡ್ತೀವಿಲ್ಲ, ಗಣಪತಿದು ಮಣ್ಣಿನಿಂದನೇ ಮಾಡ್ತೀವಿ. ಅಲ್ಲಿ ಎಲ್ಲ ಆಭರಣಗಳಾಗಿರ್ಬೋದು, ಇಲಿ ಆಗಿರ್ಬೋದು, ನಾನಾ ರೀತಿ ಎಲ್ಲನೂ ಮಣ್ಣಿನಿಂದನೇ ಮಾಡಿರ್ತೀವಿ. ಆದ್ರೆ ಅದು ನಾಮ ರೂಪಗಳಿಂದ ಅದು ಇದ್ದಂಗೆ ತೋರ್ತದೆ. ಹೌದು, ಆ ಗಣಪತಿನೇ ಅನ್ನುವಂಗೆ ತೋರ್ತದೆ. ಯಾವ ರೀತಿ ಅಲ್ಲಿ ಮಣ್ಣಂತ ಯಾರನ್ನ ಅಂತೀವೇನ? ಇರುವಂಥದ್ದು ಏನು ಮೂಲತಃ ಇರುವಂಥದ್ದು ಯಾವುದು? ಮಣ್ಣೇ ಐತೆ. ಆದ್ರೆ ಕಾಣುವಂಥದ್ದು ನಮಗೆ ಗಣಪತಿ ಅಂತೀವಿ, ಅದಲ್ಲ? ಅದೇ ರೀತಿ ಕೂಡ ಇಲ್ಲಿ ಸತ್ ರೂಪವಾದಂಥ ಅಲ್ಲಿ ಪ್ರತಿಯೊಂದು ಈ ಗಣಪತಿ ಮೂರ್ತಿಯನ್ನು ನೋಡಿದಾಗ ಅದರಲ್ಲಿರುವಂಥದ್ದು ಬರೀ ಮಣ್ಣಿರ್ತದೆ. ಇರುವಂಥದ್ದು ಮಣ್ಣದ ಮೂಲತಃ ಅದು ನೋಡ್ತೀವಿ ಏನಂದ್ರೆ ನೋಡಂಗಿಲ್ಲ. ನಾಮ ರೂಪದಿಂದ ಕೂಡಿದ್ರೆ ಇದು ಗಣಪತಿ ಐತೆ, ಗಣಪತಿ ಅಂತ ಹೆಸರು ಹೇಳ್ತೀವಿ, ಗಣಪತಿ ಒಂದು ಆಕಾರ ಅಂತ ಹೇಳ್ತೀವಿ. ಅದೇ ರೀತಿ ಕೂಡ ಸತ್ ರೂಪವಾದಂತಹ ಈ ಬ್ರಹ್ಮದಲ್ಲಿ ಸತ್ ರೂಪವಾದಂಥ ಬ್ರಹ್ಮದಲ್ಲಿ ಅಸತ್ತದ ಜಗತ್ತು ನಾಮರೂಪಗಳಿಂದ ಪ್ರಕಟವಾಗಿದ್ದಂತೆ ತೋರ್ತದ. ಇರುವಂಥ ಒಂದು ಮಣ್ಣು ಐತೆ, ಮಣ್ಣಿನಲ್ಲಿ ಗಣಪತಿ ಇದು ಮಾಡಿಬಿಟ್ಟು ಗಣಪತಿ ಅಂತ ಹೇಳ್ತೀವಿಲ್ಲ ನಾವು. ಅದ್ರ ನಿಜವಾಗಿ ಇರುವಂಥದ್ದು ಏನು? ಎಲ್ಲಿ ನೋಡಿದ್ರೆ ಬರೀ ಮಣ್ಣು ಐತೆ. ತಲೆಯಲ್ಲಿ ನೋಡ್ರಿ ಮಣ್ಣು ಐತೆ, ಮುಖದಲ್ಲಿ ನೋಡಿದ್ರೆ ಮಣ್ಣು ಐತೆ, ಕೈಯಲ್ಲಿ ನೋಡಿದ್ರೆ ಮಣ್ಣು ಐತೆ, ಸೊಂಡಿಲಲ್ಲಿ ನೋಡಿದ್ರೆ ಮಣ್ಣು ಐತೆ. ಅದಕ್ಕೆ ಆಭರಣಗಳು ಮಾಡಿರ್ತಾರೆ, ಅವೆಲ್ಲ ಮಣ್ಣಿನಿಂದನೇ ಆಗಿರ್ತಾವೆ. ಬೇರೆ ಏನಾರ ವಸ್ತು ಐತೇನಲ್ಲಿ? ಇಲ್ಲ, ಬರೀ ಮಣ್ಣು ಐತೆ. ಅದೇ ರೀತಿ ಸತ್ ರೂಪದಂಥ ಈ ಬ್ರಹ್ಮದಲ್ಲಿ ಅಸತ್ತಾಗಿರುವಂಥದ್ದು, ಸುಳ್ಳಾಗಿರುವಂಥ ಈ ಜಗತ್ತು ನಾಮರೂಪಗಳಿಂದ ಇದ್ದಂತೆ ತೋರ್ತದಷ್ಟೇ. ಆದೇನನ್ನಂಗೆ ತೋರ್ತದಷ್ಟೇ ಹೊರತಾಗಿ ಅದರ ಗಣಪತಿ ಏನೆಂದು ವಿಚಾರ ಮಾಡಲಿ, ಗಣಪತಿ ಹೆಂಗೆ ಏನಂತ ವಿಚಾರ ಮಾಡಿದಾಗ ಬರೀ ಮಣ್ಣೆ ಹೆಂಗಾಗಿರ್ತದ. ಅದೇ ರೀತಿ ಕೂಡ ಜಗತ್ತು ಇದು ಏನಂತ ಶ್ರುತಿಯುಕ್ತಾದಿಗಳಿಂದ ನೋಡ್ರಿ, ಶ್ರುತಿಯ ಮೂಲಕ ವಿಚಾರ ಮಾಡಿ ನೋಡಿದಾಗ ಏನಾಗ್ತದ? ಬ್ರಹ್ಮವೇ ಆಗಿರುವಂಥದ್ದು, ಏನೂ ಇಲ್ಲ. ಅಂದ್ರೆ ಜಗತ್ತು ತೋರ್ತದಂದ್ರೂ ಕೂಡ ಇದು ಜಗತ್ತು ಅವಿಚಾರ ಸಿದ್ಧ. ಅಂದ್ರೆ ಅವಿಚಾರದಿಂದ ಈ ಜಗತ್ತು ತೋರ್ತದ, ವಿಚಾರದಿಂದ ಬಾಧಿತ ಆಗ್ತದೆ. ಇದಕ್ಕೆ ಮೇನ್ ಔಷಧಿ ಯಾವುದಪ್ಪ? ಈ ಜ್ಞಾನ ಆಗಬೇಕಾಗಿತ್ತು, ಈ ಜಗತ್ತು ಸುಳ್ಳಾಗಬೇಕಾಗಿತ್ತು. ಯಾಕಂದ್ರೆ ಬ್ರಹ್ಮಸತ್ಯ ಜಗನ್ಮಿತ್ಯ ಅಂತ ಹೇಳಿಬಿಟ್ಟಿದ್ದಾರೆ ಅವರು, ಮುಖ್ಯವಾದಂಥ ವಿಚಾರವನ್ನು ಹೇಳಿದ್ದಾರೆ. ಅದು ನಮಗೆ ಪಕ್ಕ ಅರಿವಿಗೆ ಬರಬೇಕು, ನಮಗೆ ಅನುಭವಕ್ಕೆ ಬರಬೇಕಂದಾಗ ನಾವು ಇದೆಲ್ಲ ಮಾಡ್ಕೊಳ್ಬೇಕಾಗ್ತದೆ. ಈಗ ಬರೀ ನಾವು ಏನಿರ್ಲಾರ್ದ ಬ್ರಹ್ಮಸತ್ಯ ಜಗನ್ಮಿತ್ಯ ಅಂದರೆ ನಮಗೆ ಹೆಂಗೆ ಅರಿವಿಗೆ ಬರ್ತದೆ? ಅದು ಬರೋಂಗಿಲ್ಲ. ಅದ್ರ ಹಿಂದ್ಗಡೆ ಇರುವಂಥದ್ದು ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡಾಗ ಅದು ನಮ್ಮ ಅನುಭವಕ್ಕೆ ಬರ್ತದೆ. ಅದಕ್ಕಾಗಿ ಇಲ್ಲಿ ಕೂಡ ಏನಂದರೆ ವಿಚಾರ ಮಾಡಿ ನೋಡಿದ್ರೆ ಈ ಜಗತ್ತು ಏನು ಅಂತ ಶ್ರುತಿ ಯುಕ್ತ್ಯಾದಿಗಳಿಂದ ವಿಚಾರ ಮಾಡಿದರೆ, ಗುರು ಮೂಲಕ ಇವೆಲ್ಲ ವಿಚಾರ ಮಾಡಿದ್ರೆ ಈ ಜಗತ್ತು ಹೆಂಗಂದ್ರೆ ಬ್ರಹ್ಮವೇ ಅದ, ಅದು ಬಿಟ್ಟು ಏನು ಇಲ್ಲವೇ ಇಲ್ಲ. ಅಂದರೆ ಜಗತ್ತು ಯಾವಾಗ ತೋರ್ತದ? ಅವಿಚಾರದಿಂದ, ಅಜ್ಞಾನದಿಂದ ಈ ಜಗತ್ತು ತೋರ್ದಂಗೆ ಆಗ್ತದೆ. ಆದ್ರೆ ಇದು ವಿಚಾರದಿಂದ ಇದು ಬಾಧಿತ ಆಗ್ತದೆ. ಯಾವಾಗ ವಿಚಾರ ಮಾಡ್ತಿದ್ವಿ ಗುರು ಮುಖಾಂತರ ಇದು ಜಗತ್ತು ಬಾಧಿತ ಆಗ್ತದ, ಇಲ್ವೇ ಇಲ್ದಂಗೆ ಆಗ್ತದ ಈ ಜಗತ್ತು ಅಂತ ಹೇಳ್ತಾರೆ ಅವರು. ಮತ್ತೆ ಹೇಳ್ತಾರ, ತೋರುವಂಥ ಈ ಜಗತ್ತು ಇಲ್ಲದ್ದರಿಂದ, ತೋರ್ತಕ್ಕಂಥ ಈ ಜಗತ್ತು ಇಲ್ಲದ್ದರಿಂದ ಅದನ್ನು ನೋಡ್ತಕ್ಕಂಥ ದೃಷ್ಟನೂ ಇಲ್ಲ ಅಂತ ಹೇಳ್ತಾರೆ ಅವರು. ಇದು ನೋಡ್ತಾನಲ್ಲ, ಈ ಜಗತ್ತು ತೋರ್ತದಲ್ಲ,
ಈ ಜಗತ್ತೇ ಇಲ್ಲ ಅಂತಂದ ಮೇಲೆ ಈ ಜಗತ್ತನ್ನು ನೋಡುವಂಥ ದ್ರಷ್ಟ ಕೂಡ ಮಿಥ್ಯ ಇದ್ದಾನ ಅಂತ ಕೂಡ ಹೇಳ್ತಾರೆ. 6ನೇ ನುಡಿಯಲ್ಲಿ ಹೇಳ್ತಾರೆ, ಜಗವಿಲ್ಲ ಅದರಿಂದೆ ಜಗವ ಕಾಣಬನುಂಟೆ, ಜಗವನ್ನು ಕಂಡವನ್ನುಳ್ಳೊಡೆ ಮೃಗನೇತ್ರೆ ಪುಸಿಯೆಂದು ಪೇಳಲಹುದು, ಪೇಳುವ ಬಗೆ ದೋರದಾಗಿ ಕೇಳುವುದು ಮಿಥ್ಯ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಜಗವಿಲ್ಲವು ಅಂದರೆ ಜಗತ್ತಿಲ್ಲವು, ಅದರಿಂದ ಕಾರಣದಿಂದ ನೋಡ್ರಿ. ಯಾಕಂದರೆ ಜಗತ್ತಿಲ್ಲದ್ರಿಂದ ಇಲ್ಲದ ಜಗತ್ತನ್ನು ಕಾಣುವವನು ಇಲ್ಲ. ಜಗತ್ತೇ ಇಲ್ಲ ಅಂತಂದಮೇಲೆ ಜಗತ್ತನ್ನು ಕಾಣುವಂಥವನು ಕೂಡ ಸುಳ್ಳೇ ಅದಾನ. ಒಂದು ವೇಳೆ ಇರ್ತಾನಂತ ಹೇಳಿದ್ರೆ ಸುಳ್ಳಂತ ನಿಶ್ಚಯವಾಗಿ ಹೇಳ್ಬಹುದು. ಯಾವ ರೀತಿ ಅಂತಂದ್ರೆ ಹೇಳ್ತಾರೆ ಅವರು, ಜಗತ್ತು ಕಾಣುವಂಥವನು ಕೂಡ ಸುಳ್ಳಾಗಿರ್ತಾನೆ. ಹೇಳುವಂಥದ್ದೇ ಸುಳ್ಳಾದ್ಮೇಲೆ ಕೇಳುವುದಾದ್ರೆ ಹೇಗೆ ಸತ್ಯ ಆಗ್ತದೆ? ಹೇಳುವುದೇ ಸುಳ್ಳಾದ ಮೇಲೆ ಕೇಳೋದಾದ್ರೆ ಸತ್ಯ ಇರ್ತದೆ ಅನ್ನೋದು, ಅದು ಕೂಡ ಸುಳ್ಳೇ ಇರ್ತದೆ. ಅದಕ್ಕೆ ಇಲ್ಲಿ ಕೂಡ ಈ ದ್ರಷ್ಟ ದೃಶ್ಯ ಎರಡೂ ಕೂಡ ಏನದಾವ? ಸುಳ್ಳದಾವ. ಇದು ವಿಚಾರ ಮಾಡಿದ್ರೆ ಇಲ್ಲಿ ಯಾವುದೂ ಇಲ್ಲ. ಯಾಕಂದ್ರೆ ಇಲ್ಲಿ ಮೈತ್ರೇಯ ದೇವಿಗೆ ಹೇಳ್ತಾರೆ ಅವರು ಯಾವ ರೀತಿ ಅಂದ್ರೆ ಮೃಗನೇತ್ರೆ ಅಂತ ಕೂಡ ವರ್ಣನೆ ಮಾಡ್ತಾರೆ. ಹರಿಣಾಕ್ಷಿ ಅಂದರೆ ಚಂಚಲ ದೃಷ್ಟಿ ಉಳ್ಳವಳೆ ಅಂತ ಹೇಳ್ತಾರೆ. ಅಂದ್ರೆ ಆಕಿನ ಭಾಳ ಚಂಚಲ ದೃಷ್ಟಿಯಿಂದ ಕೂಡಿದವಂತ ನಾವು ತಪ್ಪು ತಿಳ್ಕೊಳಂಗಿಲ್ಲ. ಇನ್ನು ಕೇಳಬೇಕು ಜ್ಞಾನವನ್ನು ಪಡ್ಕೊಳ್ಬೇಕು, ಎಷ್ಟು ಸಾಧ್ಯ ಆಗ್ತದ ಅಷ್ಟು ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಭಾವವುಳ್ಳಂಥ ಮೈತ್ರೇಯ ದೇವಿಗೆ ವರ್ಣನೆ ಮಾಡ್ತಾರೆ ಅವರು. ಅದಕ್ಕೆ ಮೃಗನೇತ್ರೆ ಪುಸಿ ಎಂದು ಪೇಳಲಹುದು, ಪೇಳುವ ಬಗೆ ದೂರದಾಗಿ ಕೇಳುವುದು ಮಿಥ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಜಗವು ಕಾಣುವವನು ಇಲ್ಲ ಜಗವನ್ನು. ಯಾಕಂದ್ರೆ ಕಂಡವನಿದ್ರೆ ಜಗ ಪುಸಿ ಅಂತ ಹೇಳಬಹುದು, ಆದರೆ ಹೇಳುವ ಬಗ್ಗೆ ಸಿದ್ಧಿಸಿದಾಗಿ ನೀನು ಕೇಳುವುದು ಮಿಥ್ಯ. ಯಾಕಂದ್ರೆ ಹೇಳುವಂಥದ್ದೂ ಇಲ್ಲ, ಇಲ್ಲಿ ಕೇಳುವಂಥದ್ದೂ ಇಲ್ಲ, ನೋಡುವಂಥವನಿಲ್ಲ. ಈ ದೃಶ್ಯವಾದ ಪ್ರಪಂಚ, ಈ ಜಗತ್ತು ಕೂಡ ಇಲ್ಲದೇ ಇರುವಂಥದ್ದು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಯಾಕಂದ್ರೆ ದೃಶ್ಯವಾದ ಜಗತ್ತಿಲ್ಲದರಿಂದ ದ್ರಷ್ಟನಾದ ಪುರುಷನೂ ಇರಂಗಿಲ್ಲ. ಅಂದ್ರೆ ಅದ್ವೈತ ಆತ್ಮನಲ್ಲಿ ದೃಶ್ಯವಾಗಿರುವಂಥ ಜಗತ್ತು ಏನದ ಕಲ್ಪಿತ ಆಗ್ಯದ ಅಂತ ಹೇಳ್ತಾರೆ ನಿನ್ನಲ್ಲಿ. ಯಾಕಂದರೆ ನಾವು ಕನಸಿನ ದೃಷ್ಟಾಂತ ಮುಂಚೆನೂ ಕೂಡ ಹೇಳಿದ್ದಾರೆ. ನಿನ್ನಲ್ಲಿ ತೋರಿದಂಥ ಕನಸಿನಲ್ಲಿ ಕಾಣುವಂಥವನು ಮತ್ತು ತೋರಿದಂಥ ಜಗತ್ತು ಕೂಡ ಮಿಥ್ಯೆ ಹೆಂಗಾಗ್ತದೋ ಅದೇ ರೀತಿ ಕೂಡ ಇಲ್ಲಿ ಕೂಡ ಏನಾಗ್ತದ, ಅದ್ವೈತ ಆತ್ಮನಲ್ಲಿ ಒಬ್ಬನೇ ಏಕವಾಗಿರುವಂಥ ಆತ್ಮನಲ್ಲಿ ಈ ದೃಶ್ಯ ನೋಡುವಂಥವನು ಮತ್ತು ತಿಳಿಸಿಕೊಳ್ಳುವಂಥ ಈ ಜಗತ್ತು ಏನದ ಇದು ಕಲ್ಪಿತ ಆಗ್ಯದ ಅಂತ ಕೂಡ ಹೇಳ್ತಾರೆ. ಇದು ಕಲ್ಪಿತ, ನಿನ್ನಲ್ಲಿ ಕಲ್ಪಿತ ಆಗ್ಯದ, ವಿಚಾರ ಮಾಡಿದರೆ ಇದು ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತು ಅದರಿಂದಲೇ ಬ್ರಹ್ಮ ಸತ್ಯ ಜಗನ್ಮಿತ್ಯ ಈ ದೃಷ್ಟಾಂತ ಕೂಡ ಹೇಳ್ತಾರೆ ಅವರು. ಹೆಂಗ 7ನೇ ನುಡಿಯಲ್ಲಿ ಹೇಳ್ತಾರೆ, ಉಳ್ಳಂಬು ನಿಧಿ ಜಲವಿಲ್ಲದ ತೆರೆನೊರೆಗೆಲ್ಲಕ್ಕೆ ಮೂಲವೆನಿಸಿದಂತೆ ಇಲ್ಲದ ಸಕಲ ಜೀವರ ತೋರಿಕೆಗಳಿಗೆ ತಾನುಳ್ಳ ಪರಮಾತ್ಮನೇ ನಿಜವಕ್ಕು ನೋಡ್ರಿ. ಉಳ್ಳಂಬು ನಿಧಿ ಅಂತಂದ್ರೆ ಇದ್ದ ಸಮುದ್ರ, ಅಂಬುದಿ ಅಂದರೆ ಸಮುದ್ರ, ಇರುವಂಥ ಸಮುದ್ರ. ಉಳ್ಳಂಬುದಿ ನಿಧಿ ಅಂತಂದ್ರೆ ಏನು? ಸಮುದ್ರದ ನೀರು, ಜಲ ಅಂದರೆ ನೀರು. ಉಳ್ಳಂಬು ನಿಧಿ ಜಲವು ಅಂತ ಹೇಳ್ತಾರೆ. ಯಾಕಂದ್ರೆ ಇದ್ದ ಸಮುದ್ರದ ನೀರು ಅಂತ ಕೂಡ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ? ಇರುವಂಥದ್ದು ಸಮುದ್ರದ ಒಂದು ಜಲದಲ್ಲಿ ಇಲ್ಲದೆ ಇರುವಂಥ ತೆರೆನೊರೆ ಮೊದಲಾದವುಗಳು ತೋರ್ತವೆ. ಬರೀ ನೀರೇ ಅದ, ಅದ್ರ ಮೇಲೆ ನೋಡ್ರಿ ಎಷ್ಟು ಇದನ್ನ ದ್ರಾಷ್ಟಾಂತಕ್ಕೆ ತೊಗೊಂಡು ಹೋಗಬೇಕು. ನಮ್ಮದು ಮೂಲ ಸ್ವರೂಪ ಇರ್ತದಲ್ಲ, ಈ ಮೇಲ್ಗಡೆ ಇವೇನು ತೋರ್ತಾವಲ್ಲ, ಹುಟ್ಟು ಸಾವು ಇವೆಲ್ಲ ತೋರ್ತಾವಲ್ಲ, ಅದನ್ನೇ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಈ ಇರದೇ ಇರುವಂಥ ಈಗ ಇದ್ದ ನೀರು ಅದಾವ, ಸಮುದ್ರ ಐತ, ಆ ಸಮುದ್ರ ಜಲದಲ್ಲಿ ಏನೈತಪ್ಪ? ತೆರೆ ನೊರೆಗಳು ಎಲ್ಲಿಂದ ಉತ್ಪತ್ತಿ ಆದವು? ಅಲ್ಲೇ ತೋರ್ದಂಗೆ ಆಗಕತ್ತವೆ. ಎಲ್ಲಿ ನೀರಿನಿಂದನೇ ಸ್ವಲ್ಪ ತೋರಿದೆ. ಯಾಕಂದರೆ ತೆರೆ ನೊರೆ ಮೊದಲಾದವುಗಳು ತೋರಿದಂತೆ, ಇಲ್ಲದೇ ಇರುವಂಥ ತೆರೆ ನೊರೆಗಳು ಅಲ್ಲಿ ತೋರಿದಂತೆ ಇದ್ದಂಥ ಸಚ್ಚಿದಾನಂದ ಪರಬ್ರಹ್ಮದಲ್ಲಿ ಇಲ್ಲದಂಥ ಜಗತ್ತು ಜೀವಾದಿಗಳು ತೋರ್ತಾ ಇದ್ದಾವೆ. ಹಿಂಗೆ ತೋರ್ತಾ ಇದ್ದಾವ ತೆರೆ ನೊರೆಗಳು. ಸಮುದ್ರದ ಮೇಲಿನ ತೆರೆ ನೊರೆಗಳು ಹೆಂಗೆ ತೋರಕತ್ತೇವ ಅದರಂಗ ನೋಡ್ರಿ. ಈ ಜಗತ್ತನ್ನುವಂಥದ್ದು ಈ ಜೀವಾದಿಗಳು ಅಂದರೆ ಸಕಲ ಜೀವರಾಶಿಗಳು ಈ ರೀತಿ ತೋರ್ತಾ ಇದ್ದಾವೆ. ವಿಚಾರ ಮಾಡಿ ನೋಡಿದ್ರೆ ಅಖಂಡ ಐಕ್ಯರಸವಾದಂಥ ಪರಮಾತ್ಮ ತಾನು ಒಬ್ಬನೇ ಸತ್ಯವಾಗಿದ್ದಾನ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಈ ರೀತಿಯಾಗಿ
ಹೇಳುವಂಥದ್ದು. ಆತ್ಮನಲ್ಲಿ ಜೀವಾತ್ಮ ಅಭಾವ ನಿರೂಪಣೆ ಸೂತ್ರ 12ಕ್ಕೆ ಪದ 84 ಅಂತ ಹೇಳಿ 13ನೇ ನುಡಿ ಕೂಡ ಭಾಳ ವಿಶೇಷವಾಗಿ ಹೇಳ್ತಾರೆ. ಇಂದ ಜಗತ್ತು ನಿನ್ನಲ್ಲಿ ಅತ್ಯಂತ ಅಭಾವವಾಗ್ಯದ, ಮತ್ತು ಪುಸಿಯಾದ ಜಗತ್ತನ್ನು ನೋಡುವಂಥ ಜೀವಾತ್ಮ ಕೂಡ ಸುಳ್ಳೇ ಇದ್ದಾನ. ಹಿಂಗೆ ಶ್ರುತಿ ದೃಷ್ಟಿಯಿಂದ ಇವೆರಡಕ್ಕೂ ಅತ್ಯಂತ ಅಭಾವವನ್ನು ಹೇಳಿದರು. ಈಗ ಯುಕ್ತಿಯಿಂದ ಜಗತ್ತು ರಜ್ಜು ಸರ್ಪ ದೃಷ್ಟಾದಿಗಳಂತೆ ನೋಡ್ರಿ ಕೆಲವು ವಿಚಾರಗಳನ್ನು ಅವ್ರು ಹೇಳ್ತಾರೆ. ಸದಸದ್ವಿಲಕ್ಷಣ ಅನಿರ್ವಚನೆ ಆಗ್ಯದ ಅಂತನ್ನುವಂಥದ್ದು, ಅದರಿಂದ ಮಿಥ್ಯೆ ಆಗಿರ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಹೆಂಗೆ ಹೇಳ್ತಾರ ನೋಡ್ರಿ, ಭಾಳ ಅದ್ಭುತವಾಗಿ ಹೇಳ್ತಾರ. ಸದಾದಿಗಳಿಂದ ಪೇಳಬಾರದ ಜಗವಿದು ಮಿಥ್ಯೆ ರಜ್ಜು ಸರ್ಪನ ಓಲು. ನೋಡ್ರಿ ಯಾವ ರೀತಿ ಅಂದ್ರೆ ಸತ್ ಅಸತ್ತಾದಿಗಳಿಂದ ಹೇಳಲಿಕ್ಕೆ ಬಾರದೇ ಇರುವಂಥ ಈ ಜಗತ್ತು ಸತ್ ಅಂತನೂ ಹೇಳಕ್ಕೆ ಬರಂಗಿಲ್ಲ. ಈ ಜಗತ್ತು ಬ್ರಹ್ಮದಂತೆ ಸತ್ ಅಂತ ಹೇಳಕ್ಕೆ ಬರಂಗಿಲ್ಲ. ಇದ್ದದ್ದು ಅಲ್ಲ, ಅದು ಈ ಬ್ರಹ್ಮದಂತೆ ಅದು ಇದ್ದದ್ದು ಅಲ್ಲ. ಆಮೇಲೆ ಈ ಒಂದೇ ಪುತ್ರಾದಿಗಳಂತೆ ಇದು ಇಲ್ಲದ್ದು ಅಲ್ಲ. ಆದಂತ ಹೇಳಕ್ಕೂ ಬರಂಗಿಲ್ಲ, ಇಲ್ಲಂತ ಹೇಳಕ್ಕೂ ಬರಂಗಿಲ್ಲ. ಸತ್ ಅಂತನೂ ಹೇಳಕ್ಕೆ ಬರಂಗಿಲ್ಲ, ಅಸತ್ ಅಂತ ಕೂಡ ಹೇಳಕ್ಕೆ ಬರಂಗಿಲ್ಲ ಈ ಜಗತ್ತು. ನೋಡ್ರಿ, ಅದಕ್ಕೆ ಬೆಳಕು ಕತ್ತಲೆಗಳಂತೆ ಪರಸ್ಪರ ವಿರುದ್ಧಗಳಾಗಿರುವುದರಿಂದ ಇವು ಹೆಂಗದಾವ, ಈ ಬೆಳಕು ಕತ್ತಲಿದ್ದಂಗೆ ಜಗತ್ತು ಇದು. ಯಾಕಂತಂದ್ರೆ ಇಲ್ಲಿ ಕೂಡ ಏನು ಹೇಳ್ತಾರ, ಇವು ಬೆಳಕು ಕತ್ತಲೆಗಳಂತೆ ಪರಸ್ಪರ ಸತ್ ಅಸತ್. ಸತ್ ಅನ್ನುವಂಥದ್ದು ಯಾವಾಗಲೂ ಇರುವಂಥದ್ದು, ಅಸತ್ ಅನ್ನುವಂಥದ್ದು ಮಿಥ್ಯೆಯಾಗಿರುವಂಥದ್ದು, ಅಸತ್ ಅನ್ನುವಂಥದ್ದು ಕತ್ತಲೆ, ಸತ್ ಅನ್ನುವಂಥದ್ದು ಬೆಳಕು. ಇವೆರಡು ಪರಸ್ಪರ ಹೊಂದಿಕೆ ಆಗ್ತದೆ ಅಂದರೆ ಇರಂಗಿಲ್ಲ, ಹಂಗಲ್ಲ. ಯಾಕಂದರೆ ಇವೆರಡು ಹೊಂದಿಕೆ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಇವೆಲ್ಲ ಎರಡು ವಿರುದ್ಧ ಆಗಿರೋದ್ರಿಂದ ಇದಿಲ್ಲದ್ದು ಅಲ್ಲ. ಎರಡೂ ಹೇಳಕ್ಕೆ ಬರಂಗಿಲ್ಲ. ಯಾಕಂದ್ರೆ ಹಗ್ಗದಲ್ಲಿ ತೋರುವ ಹಾವು ಇದ್ದದ್ದೇ ಆಗಿದ್ರೆ ಹಗ್ಗದ ದೃಷ್ಟಾಂತ ಕೊಡ್ತಾರೆ ಅವರು. ಏನು ಕೊಡ್ತಾರ ಅಂತಂದರೆ ಯಾವ ರೀತಿ, ಈಗ ಹಗ್ಗದಲ್ಲಿ ತೋರುವ ಹಾವು ಇದ್ದದ್ದೇ ಆಗಿದ್ರೆ ಹಗ್ಗದ ಅರಿವಿನಿಂದ ಇಲ್ಲದಾಗಬಾರ್ದಾಗಿತ್ತು. ನೋಡ್ರಿ, ಹಗ್ಗದ ಅರಿವಿನಿಂದ ಇಲ್ಲದಾಗಬಾರ್ದಾಗಿತ್ತು, ಆಗ್ತದೆ. ಅದರಿಂದ ಇದ್ದದ್ದು ಅಲ್ಲ, ಇಲ್ಲದ್ದು ಆಗಿದ್ದರೆ ಹಗ್ಗದಲ್ಲಿ ಹಾವು ತೋರಲೇಬಾರ್ದಾಗಿತ್ತು. ನೋಡ್ರಿ, ಅದಕ್ಕೆ ಇಲ್ಲಿ ಕೂಡ ಬಹಳ ವಿಶೇಷವಾಗಿ ಹೇಳ್ತಾರ. ಯಾವ ರೀತಿ ಅಂತಂದ್ರೆ, ಒಂದು ಸೆಕೆಂಡ್, ಸ್ವಲ್ಪ ಮಿಸ್ಟೇಕ್ ಆಗ್ಯದಲ್ಲಿ. ಈ ಜಗತ್ತು ಹೆಂಗದ ಅಂತಂದ್ರೆ ಎರಡೂ ಥರನೂ ಹೇಳಕ್ಕೆ ಬರೋಂಗಿಲ್ಲ. ಇದ್ದಿಲ್ಲದ್ದು ಅಲ್ಲ. ಹೇಗಂದ್ರೆ ಹಗ್ಗದಲ್ಲಿ ತೋರುವ ಹಾವು ಇದ್ದಿದ್ದು ಆಗಿದರೆ ಹಗ್ಗದ ಅರಿವಿನಿಂದ ಇಲ್ಲದಾಗಬಾರದಾಗಿತ್ತು, ಆಗ್ತದ. ಅದರಿಂದ ಇದ್ದದ್ದು ಅಲ್ಲ. ಹಗ್ಗದಲ್ಲಿ ಹಾವು ಐತೇನಂದ್ರೆ ಇಲ್ಲ, ಇಲ್ಲಂದ್ರೆ ತೋರ್ತದಲ್ಲ. ಹಗ್ಗನ್ನ ನೋಡಿಬಿಟ್ಟು ಹಾವು ಅಂತ ಹಗ್ಗದಲ್ಲಿ ಹಾವಿನ ಭ್ರಾಂತಿ ಆಗಿಬಿಡ್ತು. ಆದ್ರೆ ಒಂದು ವೇಳೆ ನಮಗೆ ತೋರುವಂಥ ಹಾವು ಇದ್ದಿದ್ದೇ ಆಗಿದ್ರೆ ಹಗ್ಗದ ಅರಿವಿನಿಂದ ಅದು ಇಲ್ಲದಂಗೆ ಆಗಬೇಕಾಗಿತ್ತು. ಅದರಿಂದ ಇದ್ದದ್ದು ಅಲ್ಲ, ಇಲ್ಲದ್ದು ಆಗಿದ್ದರೆ ಹಗ್ಗದಲ್ಲಿ ಹಾವು ತೋರಲೇಬಾರ್ದಾಗಿತ್ತು, ತೋರ್ತದ್ರಿಂದ ಇಲ್ಲದ್ದು ಅಲ್ಲ, ಇದ್ದದ್ದು ಅಲ್ಲ. ನೋಡಿದಾಗ ಹಾವು ಅಂತ ತೋರ್ಯದ, ಅದು ತಿಳಿದಾಗ ಇಲ್ಲ ಅಂತ ಆಗ್ಯದ. ಅಂದರೆ ಹೆಂಗಂದ್ರೆ ತಿಳಿಯೋದಕ್ಕಿಂತ ಮುಂಚೆ ಹಾವು ಅಂತ ಅನಿಸ್ಯದ, ವಿಚಾರ ಮಾಡಿದಾಗ ಇಲ್ಲ ಅಂತ ಅನಿಸ್ಯದ. ಅಂದ್ರೆ ಅದು ಸತ್ಯನೂ ಅನಿಸ್ತು, ಆಮೇಲೆ ಅದು ತಿಳಿದಾಗ ಅದು ಮಿಥ್ಯೆ ಅಂತ ಅನಿಸ್ತು. ಅಂದರೆ ಇದು ಹೆಂಗಂದ್ರೆ ಅನಿರ್ವಚನೀಯ ಖ್ಯಾತಿ ಬಗ್ಗೆ ಹೇಳ್ತಾರೆ ಅವರು. ನೋಡಿದಾಗ ಐತೆ, ಅದು ತಿಳಿದಾಗಿಲ್ಲ ಇದು ಜಗತ್ತು. ಈ ರೀತಿಯಾಗಿ ಒಂದಕ್ಕೊಂದು ಇವು ಇಲ್ಲದ್ದು ಅಂತ ಹೇಳಕ್ಕೂ ಬರಂಗಿಲ್ಲ, ಐತೆ ಅಂತ ಕೂಡ ಹೇಳಕ್ಕೆ ಬರಂಗಿಲ್ಲ, ಎರಡೂ ಅನ್ನಕ್ಕೆ ಬರಂಗಿಲ್ಲ. ಹಾಗೆ ಜಗತ್ತು ಮೂರು ರೀತಿಯಿಂದ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಸದ್ವಿಲಕ್ಷಣ ಅನಿರ್ವಚನೆ ಅಂತ ಹೇಳಲಿಕ್ಕೆ ಬರ್ತದೆ. ನೋಡ್ರಿ, ಯಾಕಂತಂದ್ರೆ ಇದು ಮೂರು ರೀತಿಯಿಂದ ಹೇಳಕ್ಕೆ ಬರಂಗಿಲ್ಲ. ಅದು ಅಂದ್ರೆ ಇಲ್ಲಂತೂ ಹೇಳಕ್ಕೆ ಬರಂಗಿಲ್ಲ, ಆದಂತೂ ಹೇಳಕ್ಕೆ ಬರಂಗಿಲ್ಲ, ಇದ್ದದ್ದು ಇಲ್ಲದ್ದು ಇಲ್ಲ ಅಂತಲೂ ಹೇಳಕ್ಕೆ ಬರಂಗಿಲ್ಲ. ಈ ಮೂರು ರೀತಿಯಿಂದ ಹೇಳಕ್ಕೆ ಬರಂಗಿಲ್ಲ. ಅದರಿಂದ ಸದ್ವಿಲಕ್ಷಣ ಅನಿರ್ವಚನೀಯ ಅಂತ ಹೇಳ್ತಾರೆ. ಅಜ್ಞಾನ ಸಂದರ್ಭದಲ್ಲಿ ಐತೆ ಅನ್ನಿಸ್ತದೆ, ಅಜ್ಞಾನ ಸಂದರ್ಭದಲ್ಲಿ ಇಲ್ಲ ಅನ್ನಿಸ್ತದೆ. ತೋರುವಂಥ ಜಗತ್ತು ಹಂಗನೇ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ಟೈಮ್ನಲ್ಲಿ ಹೌದು ಅನ್ನಿಸ್ತದೆ, ಇನ್ನೊಂದು ಟೈಮಿಗೆ ಇಲ್ಲ ಅನ್ನಿಸ್ತದೆ. ಅದು ಎರಡು ಇಲ್ಲ ಅಂತ ಹೇಳಕ್ಕೂ ಬರಂಗಿಲ್ಲ.
ಈ ರೀತಿಯಾಗಿ ಅನಿರ್ವಚನೀಯತ್ವ ಎಲ್ಲಿ ಬರ್ತಿದ್ವೋ ಅಲ್ಲಿ ಅನಿರ್ವಚನೀಯ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ಹಗ್ಗದಲ್ಲಿ ಹಾವಿನ ಭ್ರಾಂತಿ ನಮಗೆ ಆಗ್ಯದ. ಹಗ್ಗದಲ್ಲಿ ಹಾವಿನ ಭ್ರಾಂತಿ ಆಗ್ಯದಲ್ಲ. ಯಾವ ರೀತಿ ಅಂದ್ರೆ ನೋಡಿದಾಗ ಅದು ಹಾವು ಅಂತ ಅನಿಸಿದ, ಅವಿಚಾರದ, ಯಾಕಂದ್ರೆ ಅದು ಅಜ್ಞಾನದ ಸಂದರ್ಭದಲ್ಲಿ ಅದು ಸತ್ಯ ಹಾವನೇ ಅದಂತ ಅನಿಸಿರ್ತದ. ಯಾವಾಗ ವಿಚಾರ ಮಾಡಿದಾಗ ಅದು ಹಗ್ಗ ಅಂತ ಅನಿಸ್ಯದ. ಹಾಗಾಗಿ ಅಲ್ಲಿ ಈ ಜಗತ್ತು ನಾವು ಕಣ್ಣು ತೆರೆದ್ರೊಳಗೆ ಜಗತ್ತೈತಿ, ಕಣ್ಣು ಮುಚ್ಚಿದಾಗ ಜಗತ್ತಿಲ್ಲ. ಇದಕ್ಕೆ ಅನಿರ್ವಚನೀಯ ಅಂತ ಹೇಳ್ತಾರೆ. ಯಾವಾಗ ಈ ರೀತಿ ಬಂದಾಗ ಎಲ್ಲೆಲ್ಲಿ ಅನಿರ್ವಚನೀಯತ್ವ ಈ ಥರ ಬರ್ತದೆ ಅಲ್ಲಿ ಮಿಥ್ಯತ್ವ ಅಂತಲೇ ನಿಶ್ಚಯ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಮಿಥ್ಯತ್ವ ಅಂತಾನೆ. ಅದರಿಂದ ಈ ಜಗತ್ತು ಯುಕ್ತಿ ದೃಷ್ಟಿಯಿಂದ ನೋಡಿದರೂ ಕೂಡ ಇದು ಮಿಥ್ಯೆ ಆಗಿರುವಂಥದ್ದು. ನೋಡಿದಾಗ ಜಗತ್ತೈತೆ, ನೋಡದೇ ಇದ್ದಾಗ ಜಗತ್ತಿಲ್ಲ. ತಿಳಿದೇ ಇದ್ದಾಗ ಜಗತ್ತೈತೆ, ತಿಳಿದೇ ಇದ್ದಾಗ ಅದಕ್ಕೆ ಎಷ್ಟು ಅಜ್ಞಾನಿಗಳಿಗೆ ಈ ಜಗತ್ತು ಅಂತ ಸತ್ಯ ಅನಿಸ್ಕೊಳತ್ತದ. ಜ್ಞಾನದಿಂದ ಈ ಜಗತ್ತು ಮಿಥ್ಯೆ ಅನಿಸ್ಕೊಳತ್ತೆ. ಇದು ಅನಿರ್ವಚನೀಯ ಅಂತ ಹೇಳ್ತಾರೆ. ಇಲ್ಲ ಅಂತಲೂ ಹೇಳಕ್ಕೆ ಬರಂಗಿಲ್ಲ, ಆದಂತಲೂ ಹೇಳಕ್ಕೆ ಬರಂಗಿಲ್ಲ ಅನ್ನುವಂಥ ವಿಚಾರವನ್ನು ಈ ಇದರಲ್ಲಿ ಹೇಳ್ತಾರೆ ಅವರು. 1ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಈಗ ನೀನು 1ನೇ ನುಡಿಯಲ್ಲಿನ ಸೆಕೆಂಡ್, ಸತ್ತೆಂದು ಜಗವಿದು ಅಸತ್ತೆಂದು ಮೇಣ್ ಸದಸತ್ತೆಂದು ವಚಿಸಲಿ ಕಳವಲ್ಲ, ಉತ್ತಮೆ ಕೇಳಿದು ಪುಸಿ ತನ್ನೋಳಿಂತು ತೋರುತ್ತಹಿ ನೇನೊಳ್ ಪಳೆವಂತೆ ಅಂತ ಹೇಳ್ತಾರೆ ಅವರು. ಏನಂತಂದ್ರೆ ಈ ಜಗತ್ತು ಇದ್ದದ್ದು ಇಲ್ಲದ್ದು ಮತ್ತೆ ಇದ್ದಿಲ್ಲದಂತ ಹೇಳಲಿಕ್ಕೆ ಬರಂಗಿಲ್ಲ, ಅದನ್ನೇ ಹೇಳ್ತಾರೆ. ಈಗ ಈ ಜಗತ್ತು ಹೆಂಗದಂದ್ರೆ ಸದಸದ್ವಿಲಕ್ಷಣ ಅನಿರ್ವಚನೀಯ ಆಗಿರೋದ್ರಿಂದ ಇದು ಬಾಧಾ ಯೋಗ್ಯ ಸ್ವರೂಪ ಉಳ್ಳದ್ದಾಗಿರ್ತದ. ಅದರಿಂದ ರಜ್ಜು ಸರ್ಪ ಶುಕ್ತಿ ರಜಿತಾದಿಗಳಂತೆ ಮಿಥ್ಯೆ ಆಗಿರ್ತದೆ. ಯಾವಾಗ ರಜ್ಜುವಿನಲ್ಲಿ ಒಂದು ಸರ್ಪದ ಒಂದು ಭ್ರಾಂತಿ ಆಗಿರುವಂಥದ್ದು ವಿಚಾರ ಮಾಡಿದಾಗ ಅದು ಮಿಥ್ಯೆ ಆಗಿರುವಂಥದ್ದು, ತೋರೋದು ಬಿಟ್ಟದಂದ್ರೆ ತೋರೋದು. ಶುಕ್ತಿಯಲ್ಲಿ ಬೆಳ್ಳಿಯ ಭ್ರಾಂತಿ ಆಗಿರ್ತದ, ಅದು ಸತ್ಯ ಅನ್ನಂಗೆ ಆಗಿರ್ತದೆ. ಯಾವಾಗ ವಿಚಾರ ಮಾಡಿದಾಗ ಅದು ಕೂಡ ಮಿಥ್ಯೆ ಆಗ್ತದೆ. ಹಾಗಾಗಿ ಈ ಜಗತ್ತು ವಿಚಾರ ಮಾಡಿ ನೋಡಿದಾಗ ಅನಿರ್ವಚನೀಯವಾಗಿರುವಂಥದ್ದು ವಿಚಾರ ಮಾಡಿದಾಗ ಈ ಜಗತ್ತು ಇಲ್ಲವೇ ಇಲ್ಲ ಅನ್ನುವಂಥದ್ದು ವಿಚಾರವನ್ನು ಹೇಳುತ್ತಾರೆ. ಈ ಜಗತ್ತು ಹಗ್ಗದಲ್ಲಿರುವ ಹಾವಿನಂತೆ ಪ್ರತೀತಿ ಮಾತ್ರವಲ್ಲಕ್ಕಿಂತ ಉತ್ಪತ್ತಿಯಾಗಿರ್ತದೆ. ಅದರಿಂದ ಅನಿರ್ವಚನೀಯ ಅಲ್ಲ ಅಂತ ಶಂಕೆ ಮಾಡಿದ್ರೆ ನೋಡ್ರಿ. ಯಾಕಂದರೆ ಈ ಜಗತ್ತು ಹಗ್ಗದಲ್ಲಿರುವ ಹಾವಿನಂತೆ ಪ್ರತೀತಿ ಮಾತ್ರವಲ್ಲ ಕಿಂತ ಉತ್ಪತ್ತಿಯಾಗಿದೆ. ಅದರಲ್ಲಿ ಹಗ್ಗ ಒಂದು ಐತೆಲ್ಲ ನೋಡ್ರಿ, ಸೂಕ್ಷ್ಮದ ವಿಚಾರ ಭಾಳ. ಹಗ್ಗದಲ್ಲಿ ಹಾವಿನ ಪ್ರತೀತಿ ಆಗ್ಯದ, ಆದರೆ ಜಗತ್ತು ಹಂಗಲ್ಲ, ಉತ್ಪತ್ತಿ ಆಗ್ಯದ. ಅದಕ್ಕಿದು ಅನಿರ್ವಚನೀಯ ಅಲ್ಲ ಅಂತ ಶಂಕೆ ಬಂದರೆ ಇದ್ದ ಒಂದು ಹಾವಿನಲ್ಲಿ ಹಾವಿನ ಪ್ರತೀತಿ ತೋರ್ದಂಗೆ ಆಗಕತ್ತದ ಅಲ್ಲ. ಆದರೆ ಈ ಜಗತ್ತು ಹೆಂಗದಂತಂದ್ರೆ ಹಾವಿನಂತೆ ಪ್ರತೀತಿಯಾಗಿ ತೋರ್ತದ ಮಾತ್ರ, ಮತ್ತೆ ಉತ್ಪತ್ತಿ ಆಗ್ತದೆ. ಉತ್ಪತ್ತಿ ಆಗಿದೆ. ಇದು ಬರೀ ಹಗ್ಗದಲ್ಲಿ ಹಾವಿನ ಪ್ರತೀತಿ ಆಗ್ಯದಂತ ನಾವು ಅಷ್ಟೇ ಹೇಳ್ಬೋದು. ಇದು ಹಂಗಲ್ಲ. ಜಗತ್ತು ಹಗ್ಗದಲ್ಲಿರುವ ಹಾವಿನಂತೆ ಪ್ರತೀತಿ ಕೂಡ ಐತೆ, ಮತ್ತೆ ಕಿಂತ ಉತ್ಪತ್ತಿಯಾಗಿರುವಂಥದ್ದು ಅದ. ಅದರಿಂದ ಇದು ಅನಿರ್ವಚನೀಯ ಅಲ್ಲ ಅಂತ ಶಂಕೆ ಮಾಡಿದ್ರೆ ಇಲ್ಲಿ ಕೂಡ ಹೇಳ್ತಾರೆ, ಈ ಜಗತ್ತು ತನ್ನಿಂದಾಗಲಿ ಅಥವಾ ನಿನ್ನಿಂದಾಗಲಿ ಉತ್ಪನ್ನ ಆಗಿಲ್ಲ. ನೋಡ್ರಿ, ಈ ಜಗತ್ತು ಹೆಂಗದಂತಂದ್ರೆ ನಿನ್ನಿಂದಾಗಲಿ ಅಥವಾ ತನ್ನಿಂದಾಗಲಿ ಯಾವುದರಿಂದ ಉತ್ಪನ್ನ ಆಗಿಲ್ಲ, ಕಿಂತು ಪ್ರತೀತಿ ಮಾತ್ರವಾಗಿರ್ತದ. ಅದರಿಂದ ಇದು ಮಿಥ್ಯೆ ಅಂತ ಹೇಳುತ್ತೆ. ಇದು ಯಾರು ಉತ್ಪತ್ತಿ ಮಾಡಿದಂಥದ್ದಲ್ಲ ಜಗತ್ತು. ನಿನ್ನಿಂದನೂ ಉತ್ಪತ್ತಿಯಾಗಿಲ್ಲ, ತನ್ನಿಂದನೂ ಉತ್ಪತ್ತಿಯಾಗಿಲ್ಲ, ಯಾರಿಂದನೂ ಉತ್ಪತ್ತಿಯಾಗಿಲ್ಲ. ಜಗತ್ತು ಹಗ್ಗದಲ್ಲಿ ಹಾವಿನ ಪ್ರತೀತಿ ಹೆಂಗಾಗ್ಯದ ಅದೇ ರೀತಿ ಕೂಡ ಈ ಜಗತ್ತು ಹೆಂಗದಂತಂದ್ರೆ ಪ್ರತೀತಿ ಮಾತ್ರ ಆಗ್ಯದ, ಹೊರತಾಗಿ ಉತ್ಪನ್ನ ಆಗಿಲ್ಲ. ಅದರಿಂದ ಇದು ಮಿಥ್ಯೆ ಐತೆ ಅಂತ ಕೂಡ ಈಗ ಮುಂದಿನ ವಿಚಾರದಲ್ಲಿ ಹೇಳ್ತಾರೆ. 2ನೇ ನುಡಿಯಲ್ಲಿ, ನೀನು ಅಖಂಡಿತನು ನಿನ್ನೋಳ ಉದಿಸದು ತನ್ನ ತಾನೇ ತೋರದು ಜಡಜಗವಿದು ಮಾನಿನಿರನ್ನೆ ಮಿಥ್ಯಾತ್ಮಕಬಹುದು ಇದ ನೇನೆಂದು ಪೇಳುವ ದಾರ್ಗೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಕೂಡ ಪೇಳುವಡೆ ಆರ್ಗೆ ಅರಿದಾರ್ಗೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ನೀನು ಅಖಂಡಿತನಂದ್ರೆ ನೀನು ದೇಶಕ್ಕೆ ಒಳಗಾದವನಲ್ಲ, ಮತ್ತು ವಸ್ತುವಿಗೆ ಸೀಮಿತ ಆದಂಥವನಲ್ಲ. ಯಾವುದಕ್ಕೂ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತನಾಗಿರುವಂಥದ್ದು ನಿನ್ನ ಸ್ವರೂಪ. ಹೌದಾ? ಅದಕ್ಕೆ ನಿನ್ನೊಳಗೆ ಈ ಜಗತ್ತು ಉತ್ಪನ್ನ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಜಗತ್ತು ಹೆಂಗದ್ರೆ
ಜಡವಾದ್ದರಿಂದ ತನ್ನಿಂದ ತಾನು ಹುಟ್ಟಿಲ್ಲ, ತನ್ನಿಂದ ತಾನು ಹುಟ್ಟಕ್ಕೂ ಆಗಂಗಿಲ್ಲ ಈ ಜಗತ್ತು, ತಾನೇ ಉದ್ಭವ ಆಗ್ಯದ ಉತ್ಪನ್ನ ಆಗ್ಯದ ಅಂತ ಹೇಳಕ್ಕೂ ಬರಂಗಿಲ್ಲ ಈ ಜಗತ್ತು. ಮತ್ತು ನೀನು ಹೆಂಗಿದೆ ಅಂದ್ರೆ ನೀನು ತ್ರಿವಿಧ ಇದೇನು ದೇಶ ಕಾಲ ವಸ್ತು ಪರಿಚ್ಛೇದ ರಹಿತನಾಗಿರುವಂಥದ್ದು ನಿನ್ನ ಸ್ವರೂಪ ಐತೆ. ಅಖಂಡ ಸ್ವರೂಪ ಇರೋದರಿಂದ ನಿನ್ನಿಂದ ಹುಟ್ಟಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಇದ್ರೆ ನಿನ್ನಿಂದ ಅಲ್ಲಿಂದ ಇಲ್ಲೇ ಹುಟ್ಟ್ಯಾರಂತ ಹೇಳ್ಬೋದು. ನಿಂದು ಹೆಂಗೆ ಸ್ವರೂಪ ಐತೆ ಅಂದ್ರೆ ಅಖಂಡ ಸ್ವರೂಪ ಐತೆ, ದೇಶ ಕಾಲ ವಸ್ತುವಿಗೆ ಸೀಮಿತ ಆಗದೆ ಇರುವಂಥದ್ದು ನಿನ್ನ ಸ್ವರೂಪ ಐತೆ. ಅಖಂಡ ಸ್ವರೂಪವಾಗಿರುವುದರಿಂದ ನಿನ್ನಿಂದ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೀಗೆ ಉತ್ಪನ್ನವಾಗದೆ ಇಲ್ಲಿ ರಜ್ಜು ಸರ್ಪದಂತೆ ಅಕಸ್ಮಾತ್ ಪ್ರತೀತಿ ಮಾತ್ರವಾಗಿರುವಂಥದ್ದು ಜಗತ್ತು. ಅದ್ಭುತವಾದಂಥ ದೃಷ್ಟಾಂತ ಕೊಡ್ತಾರೆ. ಹಗ್ಗದಲ್ಲಿ ಪ್ರತೀತಿ ಆಗ್ಯದ, ನಮಗೆ ನಮ್ಮ ಭಾವನೆಗೆ ಪ್ರತೀತಿ ಆಗ್ಯದಿಲ್ಲ. ಹಗ್ಗ ಅಂದ ತಕ್ಷಣನೇ ಹಾವು ಅಂತ ಪ್ರತೀತಿ ನಮಗೆ ತೋರಿದಂಗಾಯಿತು. ಅದ್ರಂಗ ಇಲ್ಲಿ ಕೂಡ ಅದು ಉತ್ಪನ್ನ ಆಗದೇನೆ, ಈ ಜಗತ್ತು ಕೂಡ ಉತ್ಪನ್ನ ಆಗದೆ ರಜ್ಜು ಸರ್ಪದಂತೆ ಅಕಸ್ಮಾತ್ ಪ್ರತೀತಿ ಮಾತ್ರ ಆಗಿರುವಂಥದ್ದು. ಅದಕ್ಕೆ ಸತ್ಯೆಂದು ಅಸತ್ಯೆಂದು ಸದಸತ್ಯೆಂದು ಹೇಳಲಿಕ್ಕೆ ಯಾರಿಗೂ ಬರೋದಿಲ್ಲ. ಸತ್ತಂತ ಜಗತ್ತು ಸತ್ತಂತೂ ಹೇಳಕ್ ಬರಂಗಿಲ್ಲ, ಅಸತ್ತಂತೂ ಹೇಳಕ್ ಬರಂಗಿಲ್ಲ, ಸದಸತ್ತಂತೂ ಹೇಳಕ್ ಬರಂಗಿಲ್ಲ. ಎರಡೂ ರೀತಿಯಿಂದ ಕೂಡದಂತೂ ಹೇಳಕ್ ಬರಂಗಿಲ್ಲ. ಎಷ್ಟು ಚಂದ ಹೇಳ್ತಾರೆ. ಅದರಿಂದ ಇದು ಭಾಳ ವಿಚಾರ ಮಾಡಿದ್ರೆ ಆಶ್ಚರ್ಯವಾಗಿರುವಂಥದ್ದು, ಭಾಳ ಆಶ್ಚರ್ಯವಾಗಿರುವಂಥದ್ದು. ಅದಕ್ಕೆ ಈ ರೀತಿಯಾಗಿ ಇದು ಹೆಂಗದಂದ್ರೆ ಆಶ್ಚರ್ಯ ಲಕ್ಷಣ ಇದಕ್ಕೆ ಬರುವುದರಿಂದ ಇದಕ್ಕೇನು ಅನ್ನಿಸ್ತಾರ, ಮಾಯಾಮಯ ಮಿಥ್ಯೆಯಾಗಿರ್ತದ ಅನ್ನುವಂಥದ್ದು. ಮಾಯಾಮಯವಾಗಿ ಮಿಥ್ಯವಾಗಿರುವಂಥದ್ದು ಈ ಜಗತ್ತು ಅನ್ನುವಂಥದ್ದನ್ನು ಹೇಳ್ತಾರೆ. ಯಾರಿಗೆ ಹೇಳೋಕ್ಕಾಗಲ್ಲ, ಇದು ಸತ್ಯ ಅಂತಲೂ ಜಗತ್ತು ಹೇಳೋಕ್ಕಾಗಂಗಿಲ್ಲ, ಮಿಥ್ಯೆ ಅಂತಲೂ ಹೇಳೋಕ್ಕಾಗಲ್ಲ, ಮತ್ತು ಸದಸತ್ವ ಅಸತ್ತಂತೂ ಹೇಳಕ್ಕೆ ಬರೋಂಗಿಲ್ಲ, ಸದಸತ್ತಂತೂ ಕೂಡ ಹೇಳಕ್ಕೆ ಬರೋಂಗಿಲ್ಲ. ಇದು ಈ ರೀತಿ ಬಹಳಷ್ಟು ಆಶ್ಚರ್ಯವಾಗಿರುವಂಥದ್ದು. ಇದರಿಂದ ಇದಕ್ಕೆ ಮಾಯಮಯ ಮಿಥ್ಯೆ ಹೇಗಿರ್ತದಂತ ಕೂಡ ಹೇಳ್ತಾರೆ ಅವರು. ಮತ್ತು ಈ ಜಗತ್ತು ಸ್ವಪ್ನದಂತೆ ಆಶ್ಚರ್ಯವಾಗಿ ಅಕಸ್ಮಾತ್ ತೋರಿದ್ರಿಂದ ಅನಿರ್ವಚನೀಯವಾಗಿರುವಂಥದ್ದು ಕೂಡ ಹೇಳ್ತಾರೆ ಅವರು. ಹೆಂಗ ಮೂರನೇ ನುಡಿಯಲ್ಲಿ ಹೇಳ್ತಾರೆ. ಅದರಿಂದ ತೋರಿದ ಜಗವಿದು ಕನಸಿನಂದ ದೋಳ್ ಅನಿರ್ವಚನೀಯವಲ್ಲದೆ ಸುದತಿ ಕೇಳಿದನು ಸದಾದಿಗಳಿಂದ ಆವ ಚದುರನ್ನು ವಿಧಿಸಿ ನುಡಿಯಲಿಲ್ಲ. ನೋಡ್ರಿ, ಯಾಕಂದ್ರೆ ಸುದತಿ ಕೇಳು ಅಂದ್ರೆ ಏ ಸ್ತ್ರೀಯಳೇ ಆಲಿಸು ಅನ್ನುವಂಥದ್ದು ಅರ್ಥ. ಯಾವ ರೀತಿ ಅಂತಂದ್ರೆ ಹೇಳ್ತಾರೆ ಅವರು, ಅಕಸ್ಮಾತ್ ತೋರಿದ ಸ್ವಪ್ನ ಹೆಂಗ ಅನಿರ್ವಚನೀಯವಾಗಿರ್ಬೋದು. ನಿನ್ನಲ್ಲಿ ತೋರಿದಂಥ ಸ್ವಪ್ನ ತೋರಿದಾಗ ಸತ್ಯ ಅನಿಸ್ಕೊಳ್ತದ, ಎಚ್ಚರ ಆದಮೇಲೆ ಮಿಥ್ಯೆ ಅನಿಸ್ಕೊಳ್ತದೆ. ಇದಕ್ಕೆ ಅನಿರ್ವಚನೀಯ ಅಂತ ಹೇಳ್ತಾರೆ. ಅದೇ ರೀತಿ ಕೂಡ ಜಗತ್ತು ಆಶ್ಚರ್ಯದಿಂದ ಈ ಜಗತ್ತು ಹೆಂಗದ ಅನಿರ್ವಚನೀಯವಾಗಿರುವಂಥದ್ದು. ಅದರಿಂದ ಈ ಜಗತ್ತನ್ನು ಕುರಿತು ಯಾವ ಪಂಡಿತನಾದರೂ 9 ರೀತಿಯಿಂದ ಹೇಳಲಿಕ್ಕೂ ಶಕ್ತನಾಗಲಾರನು. ನೋಡ್ರಿ, ಜಗತ್ತಿನ ಬಗ್ಗೆ ಯಾವ ಪಂಡಿತ ಕೂಡ ಇದ್ರ ಬಗ್ಗೆ ಏನು ಹೇಳಕ್ಕೆ ಬರಂಗಿಲ್ಲ, 9 ರೀತಿಯಿಂದ ಹೇಳಕ್ಕೆ ಬರಂಗಿಲ್ಲ ಅಂತ ಹೇಳ್ತಾರೆ ಅವರು. ಸತ್ತಂತ ಹೇಳಕ್ಕೆ ಬರಂಗಿಲ್ಲ, ಅಸತ್ತಂತ ಹೇಳಕ್ಕೆ ಬರಂಗಿಲ್ಲ, ಸದಸತ್ತಂತ ಹೇಳಕ್ಕೆ ಬರಂಗಿಲ್ಲ, ಭಿನ್ನ ಅಂತ ಹೇಳಕ್ಕೆ ಬರಂಗಿಲ್ಲ, ಅಭಿನ್ನ ಅಂತ ಹೇಳಕ್ಕೆ ಬರಂಗಿಲ್ಲ, ಭಿನ್ನ ಅಭಿನ್ನ ಅಂತ ಹೇಳಕ್ಕೆ ಬರಂಗಿಲ್ಲ, ಸಾವಯವ ಅಂತ ಹೇಳಕ್ಕೆ ಬರಂಗಿಲ್ಲ, ನಿರಾಯವ ಅಂತ ಹೇಳಕ್ಕೆ ಬರಂಗಿಲ್ಲ. ನೋಡ್ರಿ, ಸಾವಯವ ನಿರಾಯವ ಅಂತ 9 ರೀತಿಯಿಂದ ಕೂಡ ಹೀಗೆ ನಿಶ್ಚಯ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದ ಅನಿರ್ವಚನೀಯ ಮಿಥ್ಯೆ ಅಂತ ಹೇಳಲಿಕ್ಕೆ ಮಾತ್ರ ಬರ್ತದೆ. ಅನಿರ್ವಚನೀಯ ಅಂತಂದ್ರೆ ಜ್ಞಾನದಿಂದ ನೋಡಿದ್ರೆ ಜಗತ್ತು ಅನ್ನಿಸ್ತದೆ, ಜ್ಞಾನದಿಂದ ನೋಡಿದ್ರೆ ಜಗತ್ತು ಮಿಥ್ಯೆ ಅನ್ನಿಸ್ತದೆ. ಹಿಂಗೆ ಹೇಳಕ್ಕೆ ಸಾಧ್ಯ ಆಗ್ತದೆ ಹೊರತಾಗಿ ಇದು ಹಿಂಗೆ ಐತಿ ಜಗತ್ತು, ಹಾಗೆ ಆಗ್ತದೆ ಜಗತ್ತು, ಇದು ಇಲ್ಲ ಅಂತ ಹೇಳಕ್ಕೆ ಬರಂಗಿಲ್ಲ, ಆದಂತ ಹೇಳಕ್ಕೆ ಬರಂಗಿಲ್ಲ, ಇದ್ದದ್ದು ಇಲ್ಲದ್ದು ಸದಸತ್ವ ಅಂತ ಹೇಳಕ್ಕೂ ಬರಂಗಿಲ್ಲ. ಬಹಳಷ್ಟು ಆಶ್ಚರ್ಯವಾಗಿ ಇರುವಂಥದ್ದು. ಈ ರೀತಿಯಾಗಿ ಇದು ಅನಿರ್ವಚನೀಯವಾಗಿರುವಂಥದ್ದು, ಇದು ಮಿಥ್ಯೆ ಅಂತ ಮಾತ್ರ ನಾವು ತಿಳ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ತಿಳ್ಕೊಳ್ಬೇಕು ಜಗತ್ತಿನ ಬಗ್ಗೆ ಅಂತ ಹೇಳ್ತಾರೆ ಅವರು. ಮತ್ತೆ ಹೇಳ್ತಾರೆ ಅವರು ಇನ್ನೂ ಒಂದು ವಿಚಾರ ಹೇಳ್ತಾರೆ. ಈ ಜಗತ್ತು ದೃಶ್ಯವಾಗಿ ಎಷ್ಟೋ ಜನರಿಗೆ ಸತ್ಯವಾಗಿ ತೋರ್ತದ, ಕೆಲವರಿಗೆ ಮಾತ್ರ ಮಿಥ್ಯೆ ಅಂತ ಹೇಳ್ತಾರೆ. ಹೀಗೆ ಜನರು ವಿಧಿಸಿ ನುಡಿತಾರೆ, ಯಾಕೆ ಹೇಳಲಿಕ್ಕೆ ಬರಲ್ಲ ಅಂತ ಶಂಕೆ ಮಾಡಿದರೆ ನೋಡ್ರಿ, ಕೆಲವ್ರು ಏನು ಹೇಳ್ತಾರೆ, ದೃಶ್ಯವಾಗಿ ಎಷ್ಟೋ ಜನ ಹೇಳ್ತಾರೆ. ಏನು ಹೇಳ್ತಾರೆ, ಇದು ಅಕಸ್ಮಾತ್ ತೋರಿದಂಥ ಒಂದು ಜಗತ್ತು ಈ ದೃಶ್ಯವಾಗಿ ಎಷ್ಟೋ ಜನರಿಗೆ ಸತ್ಯವಾಗಿಯೇ ತೋರ್ತದೆ, ಕೆಲವರಿಗೆ ಮಿಥ್ಯೆ ಅಂತ ಹೇಳ್ತಾರೆ. ಹೀಗೆ ಜನರು ಈ ರೀತಿ ನಾನಾ ರೀತಿಯಿಂದ ಹೇಳ್ತಾರೆ. ಯಾಕೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ಶಂಕೆ ಮಾಡಿದ್ರೆ ಇಲ್ಲಿ ಕೂಡ ಹೇಳ್ತಾರೆ. ಇದು 4ನೇ ನುಡಿಯಲ್ಲಿ, ಇದು ಸತ್ತಾದೊಡೆ ಮೇಣಿಂತಿದು ಸತ್ತಾದೊಡೆ ಮೇಣಿಂತಿದು ಮೆಂದು ತನಗೆ ತೋರ್ಪದೆ ಬಂದ ಇದಮೆಂಬ ತೋರಿಕೆ ಅಳಿದುದೇ ಮೋಕ್ಷವೆಂಬುದು ವಿವೇಕಿಗಳೆಲ್ಲರ ಅನುಮತ ಅಂತ ಕೂಡ ಹೇಳ್ತಾರೆ.
ಏನು ಹೇಳ್ತಾರೆ, ಈ ಜಗತ್ತು ಸತ್ತದು ಅಂದರೆ ಸತ್ತಾದೊಡೆ ಅಂದರೆ ಇರುವುದಾದರೂ ಕೂಡ, ಮೇಣ್ ಅಂದರೆ ಮತ್ತು ಅನ್ನುವಂಥದ್ದು. ಕೆಲವರು ಈ ಜಗತ್ತು ಸತ್ಯ ಅಂತ ಹೇಳ್ತಾರೆ, ಕೆಲವರು ಮಿಥ್ಯ ಅಂತ ಹೇಳ್ತಾರೆ. ಆದರೆ ಇದು ಸತ್ಯವಾಗಿರಲಿ ಅಥವಾ ಮಿಥ್ಯವಾಗಿರಲಿ ಇದರಲ್ಲಿ ನಮಗೆ ಯಾವ ರೀತಿಯಿಂದ ಇದಕ್ಕೆ ಆಗ್ರಹ ಇಲ್ಲ. ಸತ್ಯ ಅಂತಾನೆ ಹೇಳ್ಕೊಳ್ಳಿ, ಮಿಥ್ಯ ಅಂತಾನೆ ಹೇಳ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಮಹಾತ್ಮರು ಹೇಳ್ತಾರೆ, ಯಾಕಂದ್ರೆ ಒಬ್ರು ಸತ್ಯ ಆದಂತಾರೆ, ಒಬ್ರು ಮಿಥ್ಯ ಆದಂತಾರೆ. ಮತ್ತು ಹೆಂಗೆ ತಿಳ್ಕೊಳ್ಳೋದು ಅಂತ ಕೇಳಿದ್ರು ಕೂಡ ಅವ್ರು ಹೇಳ್ತಾರೆ ಜಗತ್ತು ಸತ್ಯ ಅಂತ ಕೆಲವ್ರು ಹೇಳ್ತಾರೆ, ಕೆಲವ್ರು ಮಿಥ್ಯ ಅಂತ ಹೇಳ್ತಾರೆ. ಇದು ಸತ್ಯವಾಗಿರಲಿ ಮಿಥ್ಯ ಆಗಿರಲಿ ನಮ್ಮ ಅಭ್ಯಂತರಲ್ಲಿ ಏನಾರು ತಿಳ್ಕೊಳ್ಳಿ, ಕಿಂತು ಸತ್ಯ ಮಿಥ್ಯ ಉಭಯವಾದಿಗಳಿಗೆ ಈ ಜಗತ್ತು ಇದು ಎಂದು ನೋಡ್ರಿ. ಯಾಕಂದ್ರೆ ಸತ್ಯ ಮಿಥ್ಯ ಎರಡೂ ವಾದ ಮಾಡುವಂಥವ್ರು, ಜಗತ್ತು ಸತ್ಯ ಆದಂಥ ವಾದ ಮಾಡುವಂಥವ್ರು, ಜಗತ್ತು ಮಿಥ್ಯ ಆದಂಥ ವಾದ ಮಾಡುವಂಥವ್ರು, ಇದು ಎಂಬ ತೋರುವುದರಿಂದ ಬಂಧ ರೂಪವಾಗಿರುವಂಥದ್ದು ಅಂತ ಹೇಳ್ತಾರೆ. ಜಗತ್ತು ಇದೆ ಅಂತನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ಇವೆರಡು ತೋರೋದ್ರಿಂದ ಏನಾಗ್ತದ ಅಂತಂದ್ರೆ ಅದು ಬಂಧ ರೂಪ ಆಗಿರ್ತದೆ. ಯಾಕಂದ್ರೆ ಇದೆಲ್ಲ ಕೂಡ ಸತ್ಯ ಅನ್ನುವಂಥದ್ದು ಅಸತ್ಯ ಅನ್ನುವಂಥದ್ದು ಈ ಜಗತ್ತನ್ನು ಕಂಡೇ ಅನ್ಬೇಕಾಗ್ತದಲ್ಲ ಇಲ್ಲಿ. ಯಾಕಂದ್ರೆ ಇವೆರಡು ಬಂಧಕ್ಕೆ ಒಳಗಾಗ್ತಾವೆ. ಈ ಜಗತ್ತು ಐತೆ ಅಂತ ಹೇಳುವಂಥವನಾಗಿರ್ಬೋದು, ಜಗತ್ತು ಸತ್ಯ ಅಂತ ಹೇಳುವಂಥದ್ದಾಗಿರ್ಬೋದು, ಜಗತ್ತು ಮಿಥ್ಯ ಅಂತ ಹೇಳುವಂಥದ್ದಾಗಿರ್ಬೋದು, ಇವೆರಡನ್ನು ತಿಳ್ಕೊಳ್ಳುವಂಥವನು ಜಗತ್ತನ್ನು ಕಂಡೇ ಅದನ್ನು ಹೇಳಬೇಕಾಗ್ತದೆ. ಈ ರೀತಿ ಇದಂ ರೂಪದಿಂದ ಏನು ಜಗತ್ತು ಏನು ಕಾಣ್ತದಲ್ಲ ಇದು ಬಂಧ ರೂಪವಾಗಿರುವಂಥದ್ದು, ಇದಂ ರೂಪದಿಂದ ತೋರುತ್ತಿರುವಂಥದ್ದು ಇದು. ಯಾಕಂದರೆ ಇದಂ ರೂಪದಿಂದ ತೋರುವಂಥದ್ದು ಇದು ಬಂಧಕ್ಕೆ ಕಾರಣ ಆಗ್ತದ, ಇದಂ ರೂಪದಿಂದ ತೋರದೇ ಇರುವಂಥದ್ದು ಮುಕ್ತಿ ಸ್ವರೂಪ ಆಗಿರ್ತದ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಜಗತ್ತು ಇದು ಸತ್ಯ ಅದ ಇದು ಮಿಥ್ಯ ಅದ ಅಂತಂದ್ರೆ ಅಲ್ಲಿ ಬಂಧಕ್ಕೆ ಕಾರಣ ಆಗ್ತದೆ. ಇದನ್ನು ನೋಡೇ ಹೇಳ್ಬೇಕಾಗ್ತದಲ್ಲ ಒಬ್ಬನ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಇದಂ ರೂಪದಿಂದ ತೋರದಿರುವಂಥದ್ದೇ ಮುಕ್ತಿಯ ಸ್ವರೂಪ ಆಗಿರ್ತದ, ಇದಂ ರೂಪದಿಂದ ತೋರುವಂಥದ್ದೇ ಬಂಧವಾಗಿರ್ತದ. ಅದಕ್ಕೆ ಯಾಕಂದ್ರೆ ಸ್ವರೂಪ ಸ್ಥಿತಿಯೇ ಮೋಕ್ಷವಾಗಿರುವಂಥದ್ದು. ಯಾವಾಗ ನಮ್ಮ ಸ್ವರೂಪವನ್ನು ನಾವು ತಿಳ್ಕೊಳ್ತೀವಿ, ಮುಖ್ಯವಾಗಿ ಅದು ನಮ್ಮ ಒಂದು ಮುಕ್ತಿಯ ಒಂದು ಸ್ವರೂಪವಾಗಿರುವಂಥದ್ದು, ಮೋಕ್ಷದ ಒಂದು ವಿಚಾರ ಆಗಿರುವಂಥದ್ದು. ಇದನ್ನು ನಾವು ಅವರು ಮತ್ತೆ ಹೇಳ್ತಾರೆ ಅವರು ಈ ವಿಚಾರ ಸ್ವರೂಪ ಸ್ಥಿತಿ ನಮ್ಮ ಸ್ವರೂಪವನ್ನು ನಾವು ಯಾವಾಗ ತಿಳ್ಕೊಳ್ತೀವಿ ಇದನ್ನೆಲ್ಲ ಹೋಗ್ಬೇಕು, ನೇತಿಗಳಿಯುವಂಥದ್ದು ಇದೆಲ್ಲ. ಯಾಕಂದರೆ ಜಗತ್ತಾದನ್ನುವಂಥ ಭಾವನೂ ಇಲ್ಲ, ಜಗತ್ತು ಮಿಥ್ಯ ಅನ್ನುವಂಥ ಭಾವನೆ ಇದೆ. ಎಲ್ಲವನ್ನ ಮೀರಿ ನಿಂತಾಗ ಅದು ನಿನ್ನ ಸ್ವರೂಪದ ಸ್ಥಿತಿ ಮೋಕ್ಷ ಅಂತ ಅನಿಸ್ಕೊಳ್ತದಲ್ಲ. ಈ ವಿಚಾರ ನಮ್ಮ ವಿಚಾರದಿಂದ ಹೇಳುವಂಥದ್ದಲ್ಲ ಇದು. ಯಾಕಂತಂದ್ರೆ ಇದು ಭಾಳಷ್ಟು ಮಹಾತ್ಮರ ಒಂದು ಸಮ್ಮತವಾದಂಥ ವಿಚಾರ ನಾವು ಹೇಳ್ತಾ ಇದ್ವಿ ಅಂತ ಹೇಳ್ತಾರೆ ಅವರು ಮಹಾತ್ಮರು. ನೋಡ್ರಿ ಅದಕ್ಕೆ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಮಹಾತ್ಮರ ವಾಕ್ಯಗಳನ್ನು ನಾವು ಹೇಳ್ತಾ ಇದ್ದೀವಿ. ಸ್ವಂತ ಇವರು ನಿಜಗುಂಡ್ರೆ ಹೇಳ್ತಾರೆ, ಅವರೇ ಹೇಳ್ತಾರೆ, ಇವರೇ ಹೇಳ್ತಾರೆ ಅಂತ ಏನು ತಿಳ್ಕೊಳಂಗಿಲ್ಲ. ಯಾಕಂದ್ರೆ ಮಹಾತ್ಮರ ಒಂದು ಏನು ಅಭಿಪ್ರಾಯ ಇದೆ, ಅವರ ಒಂದು ಹಿತ ವಾಕ್ಯಗಳು, ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾರೆ. ಮತ್ತು 5ನೇ ನುಡಿಯಲ್ಲಿ ಹೇಳ್ತಾರೆ ಆಶ್ಚರ್ಯ ಲಕ್ಷಣದಿಂದ ಈ ಜಗತ್ತು ಮಾಯಾಮಯವಾಗಿರುವುದನ್ನು ಮಿಥ್ಯೆ ಅಂತ ತಿಳಿಯುವುದೇ ಯೋಗ್ಯವಾಗಿರುವಂಥದ್ದು ಅಂತ ಹೇಳ್ತಾರೆ. ಯಾಕಂದರೆ ಈ ಜಗತ್ತು ಒಂಥರ ಆಶ್ಚರ್ಯವಾಗಿರುವಂಥದ್ದು, ಯಾರಿಂದನೂ ಹುಟ್ಟಿದ್ದಂಥದ್ದು ಇರೋಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಈ ಜಗತ್ತು ಮಾಯಾಮಯದಿಂದ ಕೂಡಿದಂಥದ್ದು, ಇದು ಮಿಥ್ಯೆ ಆಗಿರುವಂಥದ್ದು ಅಂತ ತಿಳ್ಕೊಳ್ಳುವಂಥದ್ದೇ ಯೋಗ್ಯ ಮೈತ್ರಾದೇವಿ. ಯಾಕಂದ್ರೆ ಮೈತ್ರಾದೇವಿ ಹೇಳ್ತಾರೆ ಅವರು. ಆದರೆ ಮೂಢ ಜನರು ಮಾತ್ರ ಹಿಂಗೆ ತಿಳ್ಕೊಳ್ಳಂಗಿಲ್ಲ, ವಿವೇಕಿಗಳು ತಿಳ್ಕೊಳ್ತಾರೆ. ಯಾಕಂದರೆ ಈ ಜಗತ್ತು ಮಾಯದಿಂದ ಕೂಡ್ಯದ, ಇದು ಸುಳ್ಳದ ಅನ್ನುವಂಥದ್ದು ವಿವೇಕಿಗಳು ತಿಳ್ಕೊತಾರೆ. ಆದರೆ ಮೂಢರು ಇದನ್ನು ತಿಳ್ಕೊಳಂಗಿಲ್ಲ ಮೈತ್ರ ಅಂತ 5ನೇ ನುಡಿಯಲ್ಲಿ ಹೇಳ್ತಾರೆ. ಇದು ಚೋದ್ಯವಲ್ಲವೇ ಮಾಯೆ ನೋಡಿದೊಡೆ ತೋರ್ಪುದು ನೋಡದೊಡೆ ತೋರಲರಿಯದು, ಅದರಿಂದ ಮಿಥ್ಯೆ ನುಡಿದು ಸತ್ಯವೆಲೆ ಮೂಢರು ಅದರಿಂದ ಅರಿಯಲರಿಯುವರೆಂತು ಅಂತ ಹೇಳ್ತಾರೆ. ಅರಿವರೆಂತು ಅಂತ ಹೇಳ್ತಾರೆ ನೋಡ್ರಿ. ಯಾಕಂದ್ರೆ ಇದು ಚೋದ್ಯವಲ್ಲವೇ ಅಂತಂದ್ರೆ ಈ ಮಾಯೆ ಅನ್ನುವಂಥದ್ದು ನೋಡಿದಾಗ ಭಾಳ ಒಂದು ಆಶ್ಚರ್ಯವಾಗಿರುವಂಥದ್ದು ಈ ಜಗತ್ತು. ಯಾಕಂತಂದ್ರೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಮಾಯೆ ನೋಡಿದೊಡೆ ತೋರ್ಪುದು. ಈ ಮಾಯೆ ಹೆಂಗದಂತಂದ್ರೆ ವಾಸ್ತವಕ್ಕೆ ವಿಚಾರ ಮಾಡಿ ನೋಡಿದ್ರೆ ಈ ಜಗತ್ತು ಮಿಥ್ಯಾ ರೂಪ ಅಂತ ಕಾಣುವಂಥದ್ದೇ ಬಹಳ ಶ್ರೇಷ್ಠವಾದಂಥದ್ದು. ಜಗತ್ತು ಹೆಂಗದ ಇದು ಮಿಥ್ಯೆ ಅನ್ನುವಂಥದ್ದೇ ಭಾಳ ಮುಖ್ಯವಾಗಿ ವಿಚಾರ ಇದು. ಆದರೆ ಯಾಕಂದರೆ ಈ ಜಗತ್ತು ಜಾಗ್ರ ಸ್ವಪ್ನದಲ್ಲಿ ನೋಡಿದರೆ ತೋರ್ತದೆ, ಜಾಗ್ರದಲ್ಲಿ ತೋರ್ತದೆ ಮತ್ತು ಸ್ವಪ್ನದಲ್ಲಿ ಅಲ್ಲಿ ಒಂದು ಪ್ರಪಂಚ ತೋರ್ತದೆ ಜಗತ್ತು. ಆದರೆ ಸುಪ್ತಿ ಸಮಾಧಿಗಳಲ್ಲಿ ನೋಡದಿದ್ದರೆ ತೋರುವುದಿಲ್ಲ ನೋಡ್ರಿ. ಯಾಕಂದರೆ ಸ್ವಪ್ನದಲ್ಲಿ ತೋರಂಗಿಲ್ಲ, ಸಮಾಧಿ ಸ್ಥಿತಿಯಲ್ಲಿ ಈ ಜಗತ್ತು ತೋರಂಗಿಲ್ಲ. ಜಾಗ್ರದಲ್ಲಿ ತೋರ್ತದ, ಸ್ವಪ್ನದಲ್ಲಿ ತೋರ್ತದ. ಆದ್ರೆ ಇಲ್ಲಿ ಸುಪ್ತಿ ಮತ್ತು ಸಮಾಧಿಗಳಲ್ಲಿ ಜಗತ್ತು
ಅಲ್ಲಿ ನೋಡದೇ ಇದ್ದರೆ ಜಗತ್ತು ತೋರಂಗಿಲ್ಲ. ಅಥವಾ ಅವಿವೇಕಿಗಳು ನೋಡುವುದರಿಂದ ತೋರ್ತದೆ, ಅಂದರೆ ಅಜ್ಞಾನಿಗಳು ಈ ಜಗತ್ತು ನೋಡೋದ್ರಿಂದ ತೋರ್ತದೆ. ಆದರೆ ವಿವೇಕಿಗಳು ಅದನ್ನು ನೋಡುವುದರಿಂದ ಅವರು ತೋರಂಗಿಲ್ಲ. ವಿವೇಕಿಗಳಿಗೆ ಈ ಜಗತ್ತು ತೋರಂಗಿಲ್ಲ, ಅವಿವೇಕಿಗಳಿಗೆ ಈ ಜಗತ್ತು ತೋರ್ತದೆ. ಅದರಿಂದ ಇದು ಬಹಳ ಆಶ್ಚರ್ಯವಾಗಿರುವಂಥದ್ದು. ಅದಕ್ಕೆ ಕೆಲವೊಂದು ವಿಚಾರಗಳದಾಗ ನಾವು ನೋಡಿದ ವಸಿಷ್ಠ ಗುರುಗಳು ದೇವಿ ಪುರಾಣದಲ್ಲಿ ಬರ್ತದೆ. ವಸಿಷ್ಠ ಗುರುಗಳು ಶ್ರೀರಾಮಚಂದ್ರನ ಒಂದು ಸಂವಾದದಲ್ಲಿ ಮಾಯೆ ಸುಳ್ಳು ಮಿಥ್ಯೆ ಅಂತಂದಾಗ ಆ ಶಬರಿಯಾಗಿ ಒಬ್ಬ ಹೆಣ್ಮಗಳಾಗಿ ಬಂದು ನಾನು ನಿನ್ನ ಹೆಂಡ್ತಿ ನಿನ್ನ ಮಕ್ಕಳು ಅಂತನ್ನುವಂಥ ವಿಚಾರಗಳು ಬರ್ತದೆ. ಅದಕ್ಕೆ ಕೆಲವೊಂದು ವಿಚಾರ ಇದು ಜಗತ್ತನ್ನುವಂಥದ್ದು ಹೆಂಗಂದ್ರೆ ಇದು ಮಾಯೆಯಿಂದ ಕೂಡಿದಂಥದ್ದು ಈ ಜಗತ್ತು ಅನ್ನುವಂಥದ್ದೇ ಭಾಳ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ಜಾಗ್ರ ಸ್ವಪ್ನಗಳಲ್ಲಿ ನೋಡಿದ್ರೆ ಇದು ತೋರ್ತದ, ಸುಪ್ತಿ ಸಮಾಧಿಗಳಲ್ಲಿ ನೋಡಿದ್ರೆ ತೋರಂಗಿಲ್ಲ. ಅವಿವೇಕಿಗಳು ನೋಡೋದ್ರಿಂದ ತೋರ್ತದ, ವಿವೇಕಿಗಳು ನೋಡಿದ್ರು ಕೂಡ ತೋರಂಗಿಲ್ಲ. ಅದರಿಂದ ಇದು ಬಹಳ ಆಶ್ಚರ್ಯವಾಗಿರುವಂಥದ್ದು. ಅದರಿಂದ ಇದು ಈ ಕೆಲವರು ಇದು ಸತ್ಯ ಅಂತಾರೆ, ಕೆಲವರು ಮಿಥ್ಯೆ ಅಂತಾರೆ. ಅವ್ರು ನಾನಾ ರೀತಿಯಿಂದ ವಿವಾದಕ್ಕೆ ಆಸ್ಪದವಾಗಿ ತೋರ್ತದ. ಇದು ಮಿಥ್ಯೆ ಅಂತ ತಿಳಿಯುವಂಥದ್ದೇ ನಿಜವಾಗಿರುವಂಥದ್ದು, ಇದು ಸತ್ಯವಾಗಿರುವಂಥದ್ದು ಮೈತ್ರ. ಯಾಕಂದ್ರೆ ಇದು ಮಿಥ್ಯೆ ಅಂತಲೇ ತಿಳ್ಕೊಳ್ಬೇಕಾಗ್ತದೆ, ಅದೇ ನಿಜವಾಗಿರುವಂಥದ್ದು. ಅದರ ಸ್ವರೂಪವನ್ನು ಅಜ್ಞಾನಿಗಳು ತಿಳಿಲಿಕ್ಕೆ ಹೆಂಗೆ ಸಮರ್ಥರಾಗ್ತಾರೆ ಮೈತ್ರ? ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ. ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿನೇ ಸುಕೃತಿ ಪೇಳುವೆನು ಕೇಳೋ ಅನ್ನುವಂಥ ವಿಚಾರ ಭಾಳ ಚಂದ ಹೇಳಿದ್ದಾರೆ. ಮೊದಲೇ ಹೇಳ್ಯಾರ. ಆದರೆ ಈ ಜಗತ್ತು ಮಿಥ್ಯ ಅಂತ ತಮ್ಮ ಅನುಭವಕ್ಕೆ ಬರ್ಬೇಕಾದ್ರೆ ಅಜ್ಞಾನಿಗಳಿಗೆ ಹೆಂಗೆ ಬರ್ತದೆ ಹೇಳ್ರಿ? ಇದು ಅಜ್ಞಾನಿಗಳಿಗೆ ಬರೋಂಗಿಲ್ಲ. ಯಾವಾಗ ತನ್ನ ಸ್ವರೂಪವನ್ನು ತಿಳಿದಂಥ ಒಂದು ಜ್ಞಾನಿಗಳಿಗೆ ಈ ಜಗತ್ತು ಸುಳ್ಳಾಗಿರ್ತದೆ, ಅಜ್ಞಾನಿಗಳಿಗೆ ಸತ್ಯ ಅಂತಲೇ ಜೀವನ ಮಾಡ್ತಾರೆ ಅವರು. ಅದಕ್ಕೆ ಅವ್ರು ಹೆಂಗೆ ಇದನ್ನು ತಿಳಿಲಿಕ್ಕೆ, ಈ ಜಗತ್ತು ಮಿಥ್ಯ ಅಂತ ತಿಳಿಲಿಕ್ಕೆ ಅವ್ರು ಹೆಂಗೆ ಸಮರ್ಥರಾಗ್ತಾರೆ ಮೈತ್ರ? ಸಮರ್ಥರಾಗಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾರೆ. ಮತ್ತು ಮುಂದಿನ ವಿಚಾರ ಇನ್ನು ಒಂದು ನೋಡಿಬಿಡೋಣ. 6ನೇ ನುಡಿಯಲ್ಲಿ ಮಾಯೆಯ ಸ್ವರೂಪವನ್ನು ಅರಿಲಿಕ್ಕೆ ಬಾರದಿದ್ದರೆ ಈ ಮಾಯೆಯನ್ನು ದಾಟುವುದು ಎಂಥವರಿಂದ ಅಸಖ್ಯವಂತ ಹೇಳಿದ್ದಾಯಿತು. ಈಗಾದ ಮೇಲೆ ಬಂಧನದಿಂದ ಬಿಡುಗಡೆಯಾಗುವುದೇ ಅಸಂಭವ ಆಯ್ತಲ್ರಿ. ನೋಡ್ರಿ, ಯಾಕಂದ್ರೆ ಮಾಯಾ ಸ್ವರೂಪವನ್ನು ಅರಿಲಿಕ್ಕೆ ಬರಂಗಿಲ್ಲ ಅಂತ ಹೇಳಿದರು. ಯಾಕಂದ್ರೆ ಅಜ್ಞಾನಿಗಳಿಗೆ ಈ ಮಾಯಾ ಸ್ವರೂಪವನ್ನು ಇದನ್ನು ತಿಳ್ಕೊಳ್ಳಿಕ್ಕೆ ಹೆಂಗೆ ಸಾಧ್ಯ ಆಗ್ತದ, ಹೆಂಗೆ ಸಮರ್ಥರಾಗ್ತಾರ ಅಂತ ಹೇಳಿದಕ್ಕಾಗಿ ಮಾಯಾ ಸ್ವರೂಪವನ್ನು ಅರಿಲಿಕ್ಕೆ ಬರಂಗಿಲ್ಲ ಅಂತ ನೀವು ಹೇಳಿದ ಮೇಲೆ ಮತ್ತು ಈ ಒಂದು ಮಾಯನ್ನು ದಾಟಕ್ಕೆ ಎಂಥವರಿಂದನೂ ಅದು ಅಸಖ್ಯ ಅಂತಲೇ ಹೇಳಿದ್ರಿ, ಅಸಾಧ್ಯ ಅಂತಲೇ ಹೇಳಿದ್ರಿ. ಹಿಂಗಾದ್ಮೇಲೆ ಬಂಧದಿಂದ ಬಿಡುಗಡೆ ಆಗುವಂಥದ್ದು ಅಸಂಭವನೇ ಆಯ್ತಲ್ಲ ಗುರುಗಳೇ ಅಂತ ಶಂಕೆಯನ್ನು ಮಾಡಿದರೆ ಅವರು ಒಂದು ದೃಷ್ಟಾಂತ ಕೊಡ್ತಾರ. ಮನುಜರ್ವ ಸ್ಥಾಣು ಚೋರ ನೆಚ್ಚು ಕೊಲುಗುಮೆ ಮುನಿದು ಗಂಧರ್ವರ ನಗರವ ಅನಲನಿ ಉರು ಪಲರಿಗುಮೆ. ಸ್ವಲ್ಪ ಇದು ಮಿಸ್ಟೇಕ್ ಆಗ್ಯದ. ಅನಿಲನಿಮ್ ಉರುಪಲ್, ಅನಿಲನಂ ಉರುಪಲ್ ಅರಿಗುಮೆ ತಿಳಿಯದೆ ಮಾನಿನಿ ಮಾಯೆಯನ್ನು ಬೇರೆ ಗೆಲ್ಲಲುಂಟೆ ಅಂತ ಹೇಳುತ್ತಾರೆ ಅವರು. ಯಾಕಂದ್ರೆ ಅನಿಲನಂ ಅಂದರೆ ಅಗ್ನಿಯಿಂದ, ಉರುಪಲ್ ಅಂದರೆ ಸುಡುವುದು, ಅರಿಗುಮೆ ಅಂದರೆ ಆಗುವುದೇ. ನೋಡ್ರಿ, ಈ ರೀತಿ ಮಾನಿನಿ ಅಂದರೆ ಮರ್ಯಾದೆ ಸ್ತ್ರೀಯರಲ್ಲಿ ಮರ್ಯಾದೆ ಉಳ್ಳಂಥ ಸ್ತ್ರೀಯರಲ್ಲಿ ಶ್ರೇಷ್ಠವಾದಂಥ ಮೈತ್ರೇದೇವಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಮೋಟು ಮರದಲ್ಲಿ ಭ್ರಾಂತಿಯಿಂದ ತೋರುವ ಕಳ್ಳನನ್ನು, ಆ ಕಳ್ಳನನ್ನು ಅಂದರೆ ವಿವೇಕದಿಂದ ಮೋಟು ಮರವನ್ನು ಅರಿತು ಇದನ್ನು ಬಿಟ್ಟು ಬಾಣಾದಿಗಳಿಂದ ಹೊಡಲಿಕ್ಕೆ ಹೋದ್ರೆ ಆಯ್ತೇನ? ಆಗ್ತದೆ. ಕಳ್ಳನ ಸಾಯಿ ಹೊಡಿತೇನೆ ಅಂತ ಹೇಳಿಬಿಟ್ಟು ಮೋಟು ಮರದಲ್ಲಿ ಭ್ರಾಂತಿಯಿಂದ ತೋರುವಂಥ ಭ್ರಾಂತಿಯಿಂದ ತೋರಿದಂಥ ಕಳ್ಳನನ್ನು ಬಿಟ್ಟು ಅದನ್ನು ಕಳೆಯುವುದನ್ನು ಬಿಟ್ಟು, ಅಂದರೆ ವಿವೇಕದಿಂದ ಮೋಟು ಮರವನ್ನು ಅರಿತು ಕಳೆಯುವುದನ್ನು ಬಿಟ್ಟು ಬಾಣಾದಿಗಳಿಂದ ಹೊಡೆದು ಕೊಲ್ಲಿಕ್ಕೆ ಆಗ್ತದೇನೋ? ಆಗ್ಲಾರ್ದು. ಅದೇ ರೀತಿ ಆಕಾಶ ಮಧ್ಯದಲ್ಲಿ ವಾಯು ವಶದಿಂದ ಮೋಡವು ಅನೇಕ ಆಕಾರವನ್ನು ಹೊಂದುತ್ತದೆ. ಆದರೆ ಹೊಂದುತ್ತವಂಥದ್ದು ಏನಾಗ್ತದೆ? ನಾನಾ ರೀತಿಯಿಂದ ಆಕಾರವನ್ನು ಒಂದು ಪಟ್ಟಣ ಆಗಿ ತೋರ್ತದೆ, ಎಲ್ಲ ರೀತಿಯಿಂದ ತೋರ್ತದೆ. ಆದರೆ ಒಂದು ನಗರ ಆಗಿ ಕಾಣಿಸ್ತದೆ ಕೆಲವು ಸಲ. ಅದು ಸತ್ಯ ಏನು ಅಂದರೆ ಅದು ಸತ್ಯ ಅಲ್ಲ. ಯಾವ ರೀತಿ ನೋಡುವಷ್ಟರಲ್ಲಿ ಎಷ್ಟು ಚೆಂದ ಆಗ್ಯದಲ್ಲಪ್ಪ ಆಕಾಶದಾಗ ನಾನಾ ರೀತಿಯಿಂದ ಅದಾವಂದ್ರೆ ನೋಡಬೇಕಾದಾಗ ಅದು ಕೆಟ್ಟು ಹೋಗಿಬಿಟ್ಟಿರ್ತದೆ. ಅದಕ್ಕೆ ಅನಿತ್ಯ ಅಂತ ತಿಳಿಲಾರಿದೆ ಅದನ್ನು ಕುರಿತು ಸಿಟ್ಟಾಗಿ ಅಗ್ನಿಯಿಂದ ಸುಡೋದಕ್ಕೆ ಆಗ್ತದೆ ಅನ್ನೋದನ್ನು
ಅದು ಅನಿತ್ಯದಿಂದ ಕೂಡಿದಂಥದ್ದು ಅಂತ ಹೇಳಿ ಅಗ್ನಿಯಿಂದ ಅದನ್ನು ಸುಡಕ್ಕೆ ಹೋದ್ರೆ ಅದು ಸುಡ್ತದೇನಂದ್ರೆ ಆಗಂಗಿಲ್ಲ. ಅದೇ ರೀತಿ ದೃಷ್ಟಾಂತಗಳಂತೆ ಮಾಯು ಅನಿರ್ವಚನೀಯ ಆದ್ದರಿಂದ ಮಿಥ್ಯೆ ಅಂತ ತಿಳಿಯುವಂಥದ್ದೇ ಅದನ್ನು ಜಯಿಸುವ ಉಪಾಯ. ಮಾಯನ್ನು ಜಯಿಸುವಂಥದ್ದು ಉಪಾಯ ಅಂತಂದ್ರೆ ಅದು ಮಿಥ್ಯಾದ, ಜಗತ್ತು ಮಿಥ್ಯಾದಂತೆ ತಿಳಿಯುವಂಥದ್ದೇ ಮಾಯನ್ನು ಗೆಲ್ಲುವಂಥದ್ದು ಹೊರತಾಗಿ ಅದಕ್ಕೆ ನಾವು ಏನು ಮಾಡೋಕ್ಕೆ ಈಗ ಅದು ದೃಷ್ಟಾಂತವನ್ನು ಕೊಟ್ಟರು ಅವರು. ಯಾಕಂದ್ರೆ ಭ್ರಾಂತಿಯಿಂದ ಮೋಟು ಮರದಲ್ಲಿ ಕಳ್ಳನನ್ನು ವಿವೇಕದಿಂದ ಆ ಮೋಟು ಮರವನ್ನು ಅರಿತು ಕಳೆಯುವುದನ್ನು ಬಿಟ್ಟು ಬಾಣಾದಿಗಳಿಂದ ಹೊಡಿಲಿಕ್ಕೆ ಹೋದ್ರೆ ಆ ಕಳ್ಳ ಸಿಗ್ತಾನೇನಲ್ಲಿ ಇಲ್ಲಲ್ಲ. ಅದೇ ರೀತಿ ಕೂಡ ಪಟ್ಟಣವನ್ನು ನಾನು ಏನಾದರೂ ಬೆಂಕಿ ಸುಡ್ತೀನಿ ಮಾಡ್ತೀನಿ ಅಂದ್ರೆ ಆಗ್ತದೇನೋ ಅಂದರೆ ಹಾಗಾಗಂಗಿಲ್ಲ. ಅದೇ ರೀತಿ ಕೂಡ ಈ ದೃಷ್ಟಾಂತಗಳಂತೆ ಮಾಯೆಯು ಅನಿರ್ವಚನೀಯವಾದ್ದರಿಂದ ಮಿಥ್ಯೆ ಅಂತ ತಿಳಿಯುವಂಥದ್ದೇ ಶ್ರೇಷ್ಠವಾಗಿರುವಂಥದ್ದು. ಅದನ್ನು ಮಾಯೆಯನ್ನು ಗೆಲ್ಲುವಂಥ ಉಪಾಯ, ಯಾಕಂದರೆ ಇದು ಅನಿರ್ವಚನೀಯವಾಗಿರುವಂಥದ್ದು ಅಂತ ತಿಳ್ಕೊಳ್ಳುವಂಥದ್ದೇ ಈ ಮಾಯೆಯನ್ನು ಗೆಲ್ಲುವಂಥ ಉಪಾಯ. ಇದನ್ನು ಬಿಟ್ಟು ಬೇರೊಂದು ಉಪಾಯದಿಂದ ಮಾಯೆಯನ್ನು ಜಯಿಸುವುದಕ್ಕೆ ಸಾಧ್ಯ ಇಲ್ಲ. ಇದನ್ನು ಬಿಟ್ಟು ಅದು ಸುಳ್ಳು ಅಂತ ತಿಳ್ಕೊಂಡು ಅದನ್ನು ಬಿಟ್ಟು ಬೇರೆ ಯಾವುದೋ ರೀತಿಯಿಂದ ಈ ಮಾಯನ್ನು ಗೆಲ್ತೀವಿ ಅನ್ನೋಂಥ ವಿಚಾರ ಇದ್ದರೆ ಅದನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾರೆ. ಮತ್ತು ಜಗತ್ತಿನ ಅನಿರ್ವಚನೀಯತ್ವ ನಿರೂಪಣೆ ಸೂತ್ರ 13ಕ್ಕೆ ಪದ 990 ಅಂತ ಹೇಳ್ತಾರೆ. ಸ್ವಲ್ಪ ಮಿಸ್ಟೇಕ್ ಆಗಿದೆ ಅದರಲ್ಲಿ ಆಗಲಿ. ಯಾಕಂತಂದ್ರೆ ಈ ಒಂದು ವಿಚಾರವನ್ನು ಭಾಳ ವಿಶೇಷವಾಗಿ ಹೇಳ್ತಾರೆ. ಜಗತ್ತು ಸತ್ಯ ಅಂತ ಹೇಳಕ್ಕೆ ಬರೋಂಗಿಲ್ಲ, ಅಸತ್ಯ ಅಂತ ಹೇಳಕ್ಕೆ ಬರೋಂಗಿಲ್ಲ. ನೋಡಿದಾಗ ಜಗತ್ತೈತೆ, ನೋಡದೇ ಇದ್ದಾಗ ಜಗತ್ತಿಲ್ಲ. ಅನಿರ್ವಚನೀಯ ಖ್ಯಾತಿಯ ಬಗ್ಗೆ ಕೂಡ ಹೇಳ್ತಾರೆ. ಮತ್ತು ಮುಂದಿನ ವಿಚಾರ ನಾಳೆ ನೋಡೋಣ. ಸ್ವಲ್ಪ ಟಫ್ ಅಂತ ನಿಮ್ಗೆ ಅನಿಸಿರ್ಬೋದು, ಕೇಳ್ತಾ ಹೋದಾಗ ಇದೆಲ್ಲ ಸರಿಯಾಗ್ತದೆ. ನೋಡೋಣ ಮತ್ತೆ ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹಾರೋಣ.